ಇದು ಇದು ಕಾರಿನ ಕೋಟಿಂಗ್ ಪ್ರೈಸ್ ಬಂದು ನಿಮ್ಗೆ 1,45,000 ಇದೆ. ಫೈನಲ್ ಬಂದು 1,25,000 ಗೆ ಕ್ಲೋಸ್ ಆಗುತ್ತೆ. ವಿತ್ ನ ಕೋಟಿಂಗ್ ಪ್ರೈಸ್ ಬಂದು 4,75,000 ಇದೆ. ಆಫರ್ ಪ್ರೈಸ್ ಬಂದು 4,25,000 ಗೆ ಕ್ಲೋಸ್ ಮಾಡಿ ಕೊಡ್ತೀವಿ. ಇದು ನಿಮ್ಗೆ 2,25,000 ಇದೆ. ಆಫರ್ ಅಲ್ಲಿ ಬಂದು ನಿಮ್ಗೆ 1,45,000 ಗೆ ಕ್ಲೋಸ್ ಮಾಡಿ ಕೊಡ್ತೀವಿ. 2 lakh ಗೆ ಕ್ಲೋಸ್ ಮಾಡಿ ಕೊಡ್ತೀವಿ. 2 ಲಕ್ಷ ಫೈನಲ್. ಹೌದು. ಪ್ರೈಸ್ ಬಂದು ನಿಮ್ಗೆ 5,45,000 ಇದೆ. ಆಫರ್ ಬಂದು ನಿಮ್ಗೆ 4,75,000 ಗೆ ಕ್ಲೋಸ್ ಮಾಡಿ ಕೊಡ್ತೀವಿ. 4,75,000 ಗೆ ಕ್ಲೋಸ್ ಮಾಡಿ ಕೊಡ್ತೀವಿ. ಬೆಂಜೋ. ಹೌದು. 6,75,000 ಗೆ ಕ್ಲೋಸ್ ಮಾಡಿ ಕೊಡ್ತೀವಿ ವಿತ್ ಎನ್ಒಸಿ. 7,95,000 ಗೆ ಕ್ಲೋಸ್ ಮಾಡಿ ಕೊಡ್ತೀವಿ. 1 lakh ಡಿಸ್ಕೌಂಟ್ ಮಾಡಿ ಕೊಡ್ತಾ ಇದೀವಿ. 1 lakh ಡಿಸ್ಕೌಂಟ್ ಮೇಡಮ್. ಹೌದು ಸರ್. 3,25,000 ಇದೆ. ಆಫರ್ ಬಂದು 2,95,000 ಗೆ ಕ್ಲೋಸ್ ಮಾಡಿ ಕೊಡ್ತೀವಿ. ಬಂದ್ಬಿಟ್ಟು ನಿಮ್ಗೆ 2,95,000 ಗೆ ಕ್ಲೋಸ್ ಮಾಡಿ ಕೊಡ್ತೀವಿ. 2,95,000 ಇದನ್ನು. ಹೌದು ಸರ್. ಕೋಟಿಂಗ್ ಪ್ರೈಸ್ ಬಂದು ನಿಮ್ಗೆ 6,95,000 ಇದೆ. ಆಫರ್ ಪ್ರೈಸ್ ಬಂದು 6,50,000 ಗೆ ಕ್ಲೋಸ್ ಮಾಡಿ ಕೊಡ್ತೀವಿ. ಮೇಡಮ್ ಫುಲ್ಲಿ ಲೋಡೆಡ್ ಅಲ್ವಾ ಇದು? ಹೌದು ಸರ್. ಕೋಟಿಂಗ್ ಪ್ರೈಸ್ ಬಂದು 8,25,000 ಇದೆ. ಆಫರ್ ಅಲ್ಲಿ ಬಂದು ನಿಮ್ಗೆ 7,75,000 ಗೆ ಕ್ಲೋಸ್ ಮಾಡಿ ಕೊಡ್ತೀವಿ. ಕೋಟಿಂಗ್ ಪ್ರೈಸ್ ಬಂದು 6,95,000 ಇದೆ. ಆಫರ್ ಪ್ರೈಸ್ ಬಂದು 5,95,000 ಗೆ ಕ್ಲೋಸ್ ಮಾಡಿ ಕೊಡ್ತೀವಿ. 4,95,000 ಗೆ. ಓಕೆ. ಸೊ ಹಾಯ್ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಇವತ್ತು ನಾನು ಒಂದು ಪ್ರೀಮಿಯಂ ಇರುವಂತ ಒಂದು ಸೆಕೆಂಡ್ ಹ್ಯಾಂಡ್ ಯೂಸ್ ಶೋರೂಮ್ ಬಂದಿದ್ದೀನಿ ಅನ್ಬೋದು. ಹಾಗೇನೆ ಮೇಡಮ್ ಇರ್ತಾರೆ. ಮೇಡಮ್ ವೆಲ್ಕಮ್ ಮಾಡಿ. ಕಂಪ್ಲೀಟ್ ಆಗಿ ಲೊಕೇಶನ್ ಆಗಿರ್ಬೋದು, ಶೋರೂಮ್ ಹೆಸರು ಎಲ್ಲ ಡೀಟೇಲ್ಸ್ ತಿಳ್ಕೊಂಡ್ಬಿಡೋಣ. ಮೇಡಮ್ ನಮಸ್ಕಾರ. ನಮಸ್ಕಾರ ಸರ್. ಓಕೆ ಮೇಡಮ್ ಚೆನ್ನಾಗಿದ್ದೀರಾ? ಆರಾಮಾಗಿದ್ದೀನಿ ಸರ್. ನೀವು? ನಾವು ಆರಾಮ. ಮೇಡಮ್ ಶೋರೂಮ್ ಹೆಸರು ಲೊಕೇಶನ್ ಹೇಳಿ. ಸರ್ ನಮ್ ಶೋರೂಮ್ ಹೆಸರು ಬಂದು ಅಲ್ಫಾ ಮೋಟಾರ್ ವರ್ಲ್ಡ್ ಅಂತ. ಲೊಕೇಶನ್ ಬಂದು ನಿಮ್ಗೆ ಬನ್ನೇರಘಟ್ಟ ರೋಡ್ ಗೊಟ್ಟಿಗೆರೆ ಡಿಮಾರ್ಟ್ ಆಪೋಸಿಟ್ ಇರುತ್ತೆ ನಿಮ್ಗೆ. ಅಂಡ್ ನಿಮ್ಗೆ ಅಷ್ಟು ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ನಿಮ್ಗೆ ಜಸ್ಟ್ ವಾಟ್ಸ್ಆಪ್ ಸ್ಕ್ರೀನ್ ಮೇಲೆ ಇರೋ ನಂಬರ್ ಗೆ ವಾಟ್ಸ್ಆಪ್ ಮಾಡಿದ್ರೆ ನಾವೇ ಪಿನ್ ಮಾಡ್ಕೊಡ್ತೀವಿ ನಿಮ್ಗೆ. ಅಂಡ್ ನಿಮ್ಗೆ ನಿಯರ್ ಅಷ್ಟು ಗೊತ್ತಾಗಿಲ್ವಾ ಅಂದ್ರೆ ನಿಮ್ಗೆ ನಿಯರ್ ನೈಸ್ ರೋಡ್ ಅಂತಾನೆ ಹೇಳ್ಬೋದು ನಿಮ್ಗೆ ಲೊಕೇಶನ್. ಹೌದೌದು. ಹಾಗೆ ನಾನು ಡಿಸ್ಪ್ಲೇ ನಂಬರ್ ಕೂಡ ಹಾಕಿರ್ತೀನಿ. ಆಮೇಲೆ ಡಿಸ್ಕ್ರಿಪ್ಷನ್ GPS ಲಿಂಕ್ ಕೂಡ ಹಾಕಿರ್ತೀನಿ, ಬಂದ್ಬಿಟ್ಟು ವಿಸಿಟ್ ಮಾಡಬಹುದು. ಹಾಗೆ ಮೇಡಮ್ ಇವತ್ತು ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಮೇಡಮ್ ಇವತ್ತು? ಸೊ ಸ್ಟಾರ್ಟಿಂಗ್ ಪ್ರೈಸ್ ಬಂದು ನಿಮ್ಗೆ 1,35,000 ಇಂದನೂ ಸ್ಟಾರ್ಟ್ ಆಗಿರುತ್ತೆ. ಅದರಿಂದ ಪ್ರೀಮಿಯಂ ವೆಹಿಕಲ್ಸ್ SU 500 ಇಲ್ಲೆಲ್ಲ ನಿಂತಿದ್ದಾರೆ ಎಲ್ಲ ನೋಡ್ತಿದ್ದೀರಾ? ಎಲ್ಲ ಖಂಡಿತ ಸರ್. ನಿಮ್ಗೆ ಎಲ್ಲ ಗಾಡಿ ಮೇಲೂ 40, 50, 60 ಸರ್ 1 ಲಕ್ಷ ತನಕ ಡಿಸ್ಕೌಂಟ್ ಮಾಡಿ ಕೊಡ್ತಾ ಇದ್ದೀವಿ. ಹೌದು ಸರ್. ಹೌದು ಸರ್. ಓಕೆ. 1 ಲಕ್ಷದವರೆಗೂ ಡಿಸ್ಕೌಂಟ್ ಕೂಡ ಇರುತ್ತಂತೆ ಮೇಡಮ್. ಇವು ಲೋನ್ ಕೂಡ ಮೇಡಮ್ ಇವಾಗ? ಸೊ ಖಂಡಿತ ಲೋನ್ ಮಾಡ್ಕೊಡ್ತೀವಿ. ಡಿಪೆಂಡ್ಸ್ ಆನ್ ನಿಮ್ ಪ್ರೊಫೈಲ್ ಅಂಡ್ ಸಿಬಿಲ್ಸ್ ಮೇಲೇನೂ ಇರುತ್ತೆ. ಓಕೆ. ಸಿಬಿಲ್ ಸ್ಕೋರ್ ಮೇಲೆ ಹೋಗುತ್ತಲ್ಲ ಮೇಡಮ್? ಆಲ್ ಓವರ್ ಕರ್ನಾಟಕ ಲೋನ್ ಆಗುತ್ತಲ್ಲ? ಹೌದು ಸರ್, ಆಗುತ್ತೆ. ಸೊ ಎಲ್ಲಿಂದ ಬಂದರೂ ಲೋನ್ ಆಗುತ್ತೆ? ಹೌದು ಮೇಡಮ್. ಯಾವ ಮಾಡೆಲ್ ಮೇಲೆ ಲೋನ್ ಆಗುತ್ತೆ ಅಂತ? ಸರ್ 12 ಮಾಡೆಲ್ ಮೇಲೆ ಲೋನ್ ಆಗುತ್ತೆ ಸರ್. ಹೌದಾ ಮೇಡಮ್? ಮೇಡಮ್ ಹಾಗೆ ಟ್ರಾನ್ಸ್ಫರ್ ಚಾರ್ಜಸ್ ಕಮಿಷನ್ ಮೇಡಮ್ ಸೊ ಎಲ್ಲ ಫ್ರೀ ಇರುತ್ತೆ ನಿಮ್ಗೆ. ಎಲ್ಲ ಫ್ರೀ ನಮ್ಮ? ಹೌದು. ಯಾವುದೇ ತರ ಹಿಡನ್ ಚಾರ್ಜಸ್ ಇಲ್ಲ. ಏನಿಲ್ಲ. ಸೊ ಈಗ ಏನು ಒಂದು ಗಾಡಿ ತಗೊಂತಾರೆ ಅದಕ್ಕೆ ಪ್ರೈಸ್ ಇರುತ್ತೆ, ಅದ ಫೈನಲ್. ಹೌದು ಸರ್. ಸೊ ಆ ಚಾರ್ಜಸ್ ಈ ಚಾರ್ಜಸ್ ಏನು ಇಲ್ಲ. ಏನಿರಲ್ಲ. ಓಕೆ. ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ ಮೇಡಮ್? ಶೂರ್, ಖಂಡಿತ. ಸೊ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಪೇಜ್ ಇದೆ ಮೋಟರ್ ಸೈಕಲ್ ಲೈಫ್ ಕನ್ನಡ ಅಂತ, ಅಲ್ಲೂ ಕೂಡ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಸೊ ಬನ್ನಿ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ. ಇವತ್ತು ಮೊದಲನೇ ಗಾಡಿ ಯಾವ್ದು ಮೇಡಮ್ ಫಸ್ಟ್? ಸೊ ಈಗ ನೀವು ನೋಡಿದ್ರೆ ಲೋ ಬಜೆಟ್ ಅಲ್ಲಿ ಬೆಸ್ಟ್ ಫ್ಯಾಮಿಲಿ ಕಾರ್ ಅಂತ ನೋಡ್ಬೋದಾಗಿದೆ. ನಿಮ್ಗೆ ಹ್ಯುಂಡೈ ಸ್ಯಾಂಟ್ರೋ ಇದೆ. 2010 ಮಾಡೆಲ್, ಸೆಕೆಂಡ್ ಓನರ್ ಆಗಿದೆ. ಸೊ ಕಿಲೋಮೀಟರ್ ವೈಸ್ ನೋಡಿದ್ರೆ ನಿಮ್ಗೆ 80,000 ಕಿಲೋಮೀಟರ್ ಡ್ರೈವ್ ಆಗಿದೆ. ಅಂಡ್ ಇದು ಸೆಕೆಂಡ್ ಓನರ್ ಗಾಡಿ ಆಗಿರುತ್ತೆ ಸರ್. ಹಾಗೆ ಇಂಟೀರಿಯರ್ ವೈಸ್ ನೋಡಿದ್ರೆ ನಿಮ್ಗೆ ಪವರ್ ವಿಂಡೋಸ್, ಪವರ್ ಸ್ಟೇರಿಂಗ್ ಎಲ್ಲ ಬರುತ್ತೆ. ಹಾಗೆ ನೀಟ್ ಅಂಡ್ ಕ್ಲೀನ್ ಇಂಟೀರಿಯರ್ ಕೂಡ ಮೇಂಟೈನ್ ಮಾಡಿದೀವಿ. ಸೊ 90% ಟೈರ್ ಇದೆ ಅನ್ಬೋದು. ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿರೋ ವೆಹಿಕಲ್, ಡೆಂಟ್ ಇಲ್ಲ, ಸ್ಕ್ರಾಚ್ ಎಲ್ಲ ನೋಡ್ತಾ ಇರಬಹುದು. ನೀಟ್ ಆಗಿ ಕ್ಲೀನ್ ಇದೆ ಸ್ಯಾಂಟ್ರೋ. ಮೇಡಮ್ ಪ್ರೈಸ್ ಮೇಡಮ್ ಇದು? ಇದು ಕಾರಿನ ಕೋಟಿಂಗ್ ಪ್ರೈಸ್ ಬಂದು ನಿಮ್ಗೆ 1,45,000 ಇದೆ. ಫೈನಲ್ ಬಂದು 1,25,000 ಗೆ ಕ್ಲೋಸ್ ಆಗುತ್ತೆ ವಿತ್ ಎನ್ಒಸಿ. ಓಕೆ ಮೇಡಮ್. ನೆಕ್ಸ್ಟ್ ಇಯಾನ್ ಮೇಡಮ್. ಸೊ ಇವಾಗ ನಿಮ್ ಮುಂದೆ ಇದೆ ಹೋಂಡಾ ಇಯಾನ್ 2016 ಮಾಡೆಲ್, ಸೆಕೆಂಡ್ ಓನರ್ ಆಗಿದೆ. ಅಂಡ್ ನಿಮ್ಗೆ ಟೈರ್ ಕಂಡೀಷನ್ ನೋಡಕ್ಕಾದ್ರೆ 50% ತನಕ ಟೈರ್ ಕಂಡೀಷನ್ ಇದೆ. ಹಾಗೆ ಇಂಟೀರಿಯರ್ ವೈಸ್ ನೋಡಿದ್ರೆ ನಿಮ್ಗೆ ಪವರ್ ವಿಂಡೋಸ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಇರುತ್ತೆ, ಅಂಡ್ ಅಡ್ಜಸ್ಟೇಬಲ್ ಪವರ್ ಸ್ಟೇರಿಂಗ್, ನೀಟ್ ಅಂಡ್ ಕ್ಲೀನ್ ಇಂಟೀರಿಯರ್ ಕೂಡ ಮೇಂಟೈನ್ ಮಾಡಿದೀವಿ. ಸೊ ಈ ಕಾರಿನ ಕೋಟಿಂಗ್ ಪ್ರೈಸ್ ಬಂದು ನಿಮ್ಗೆ 3,25,000 ಇದೆ. ಆಫರ್ ಪ್ರೈಸ್ ಬಂದು ನಿಮ್ಗೆ 3 lakh ಕ್ಲೋಸ್ ಮಾಡಿ ಕೊಡ್ತೀವಿ. ಅದು ಕೂಡ ಈ ಕಾರಿಗೆ ಲೋನ್ ಅಂತೂ ಕಂಪಲ್ಸರಿ ಆಗುತ್ತೆ ನೋಡಿ. 3 lakh ಕ್ಲೋಸ್. 3 lakh ಕೋಟಿಂಗ್ ಕ್ಲೋಸ್ ಮಾಡಿ ಕೊಡ್ತೀವಿ. ಓಕೆ. ನೆಕ್ಸ್ಟ್ ಸೊ ಯಾರಾದ್ರೂ ಮಾರುತಿ ವೆಹಿಕಲ್ ಹುಡುಕೋರ್ಗೆ ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬೋದು. ಮಾರುತಿ ಸುಜುಕಿ ರಿಡ್ಜ್ ಇದೆ, ಸಿಂಗಲ್ ಓನರ್ ಗಾಡಿ, ಓನ್ಲಿ 80,000 ಕಿಲೋಮೀಟರ್ ಡ್ರೈವ್ ಆಗಿದೆ. ಅಂಡ್ ಈ ಕಿಲೋಮೀಟರ್ ವೈಸ್ ನಿಮ್ಗೆ ಓನ್ಲಿ 75,000 ಕಿಲೋಮೀಟರ್ ಡ್ರೈವ್ ಆಗಿದೆ. ಫ್ಯೂಚರ್ ವೈಸ್ ಹೋದ್ರೆ ನಿಮ್ಗೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಅಂಡ್ ಆಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮ್ ಕೂಡ ಬರುತ್ತೆ. ಹಾಗೆ ನೀಟ್ ಅಂಡ್ ಕ್ಲೀನ್ ಇಂಟೀರಿಯರ್ ಕೂಡ ಮೇಂಟೈನ್ ಮಾಡಿದ್ರೆ ಟೈರ್ ಕಂಡೀಷನ್ ನಿಮ್ಗೆ ಒಂದು 40% ತನಕ ಟೈರ್ ಕಂಡೀಷನ್ ಆಗಿದೆ. ಸೊ ಈ ಕಾರಿನ ಕೋಟಿಂಗ್ ಪ್ರೈಸ್ ಬಂದು ನಿಮ್ಗೆ 2,25,000 ಇದೆ. ಆಫರ್ ಪ್ರೈಸ್ ಬಂದು ನಿಮ್ಗೆ 2 lakh ಕ್ಲೋಸ್ ಮಾಡಿ ಕೊಡ್ತೀವಿ ವಿತ್ ಎನ್ಒಸಿ. ಫೈನಲ್. ಎಸ್ ಸರ್, ವಿತ್ ಎನ್ಒಸಿ. ಯಾ. ಓಕೆ ಸರ್ ಕ್ವಿಡ್ ಬಂದು ನಿಮ್ಗೆ 2015 ಮಾಡೆಲ್, 4th ಓನರ್ ಗಾಡಿ ಆಗಿದೆ. ಕಿಲೋಮೀಟರ್ ವೈಸ್ ಓನ್ಲಿ 45,000 ಕಿಲೋಮೀಟರ್ ಡ್ರೈವ್ ಆಗಿದೆ. ಸೊ ನೀವು ಒಂದು ಸ್ಕ್ರಾಚ್ ಆಗ್ಲಿ ದಂಟ್ ಅನ್ನೋದು ಕೂಡ ಇರಲ್ಲ ನಿಮ್ಗೆ ಗಾಡಿ. ಹಾಗೆ ಟೈರ್ ಕಂಡೀಷನ್ ನೋಡಿದ್ರೆ ನಿಮ್ಗೆ ಒಂದು 50% ತನಕ ಟೈರ್ ಇರುತ್ತೆ. ಸೊ ಇಂಟೀರಿಯರ್ ವೈಸ್ ಹೋದ್ರೆ ನಿಮ್ಗೆ ಪವರ್ ಸ್ಟೇರಿಂಗ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಕೂಡ ಇರುತ್ತೆ, ನೀಟ್ ಅಂಡ್ ಕ್ಲೀನ್ ಇಂಟೀರಿಯರ್ ಕೂಡ ಮೇಂಟೈನ್ ಮಾಡಿದೀವಿ ನಾವು. ಸೊ ಈ ಕಾರಿನ ಕೋಟಿಂಗ್ ಪ್ರೈಸ್ ಬಂದು ನಿಮ್ಗೆ 2,45,000 ಇದೆ. ಆಫರ್ ಬಂದು 2,25,000 ಗೆ ಕ್ಲೋಸ್ ಮಾಡಿ ಕೊಡ್ತೀವಿ. ಮೇಡಮ್ ಅದರಲ್ಲಿ ಮುಂದೆ ಬಂದ್ರೆ ಕಡಿಮೆ ಆಗುತ್ತಲ್ವಾ? ಬನ್ನಿ ಸರ್ ಮಾತಾಡೋಣ. ಮೇಡಮ್ ಇದು ಲೋನ್ ಆಗುತ್ತಲ್ವಾ? ಖಂಡಿತ ಲೋನ್ ಆಗುತ್ತೆ. ಓಕೆ. ಬ್ಲಾಕ್ ಕಲರ್ ಒಂದು ಸ್ಕೋಡಾ ಇದೆ ಮೇಡಮ್. ಸೊ ಯಾರು ಲಕ್ಸುರಿ ಫೀಲ್ ಅಲ್ಲಿ ಕಡಿಮೆ ಬೆಲೆದಲ್ಲಿ ನೋಡೋರು
ಆಪ್ಷನ್ ಅಂತಾನೆ ಹೇಳ್ಬೋದು. ಸ್ಕೋಡಾ ರ್ಯಾಪಿಡ್ 2013 ಮಾಡೆಲ್ 4th ಓನರ್ ಗಾಡಿ ಆಗಿದೆ. ಓನ್ಲಿ 75,000 ಕಿಲೋಮೀಟರ್ ಡ್ರೈವ್ ಆಗಿದೆ. ಸೊ ಇಂಟೀರಿಯರ್ ವೈಸ್ ನಿಮ್ಗೆ ನೋಡಕ್ ಆಗಿದೆ, ನಿಮ್ಗೆ ಒಂದು ಕ್ಲೀನ್ ಆಗ್ಲಿ, ಒಂದು ಇಷ್ಟು ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ರೆ ಅಂದ್ರೆ ಒಂದು ಸ್ಕ್ರಾಚಸ್ ಅನ್ನೋದಿರಲ್ಲ. ಅಂಡ್ ನೀಟ್ ಅಂಡ್ ಕ್ಲೀನ್ ಇಂಟೀರಿಯರ್ ಕೂಡ ಇದೆ. ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಕೂಡ ಆಗಿರುತ್ತೆ. ಹಾಗೆ ಟೈರ್ ಕಂಡೀಷನ್ ಅನ್ನೋದು ನಿಮ್ಗೆ 15 to 16 ತನಕ ಟೈರ್ ಕಂಡೀಷನ್ ಆಗಿದೆ. ಸೊ ಈ ಗಾಡಿನ ಕೋಟಿಂಗ್ ಪ್ರೈಸ್ ಬಂದು ನಿಮ್ಗೆ 3,25,000 ಇದೆ. ಆಫರ್ ಅಲ್ಲಿ ಬಂದು ನಿಮ್ಗೆ 2,95,000 ಗೆ ಕ್ಲೋಸ್ ಮಾಡಿ ಕೊಡ್ತೀವಿ. ಈ ಕಾರಿಗೆ ಲೋನ್ ಕೂಡ ಆಗುತ್ತೆ. ಅದು ಕರ್ನಾಟಕ ಗಾಡಿ, ಒಂದು ಲಕ್ಸರಿ ಫೀಲ್ ಅಂತಾನೆ ಹೇಳ್ಬೋದು ನಿಮ್ಗೆ. ನೆಕ್ಸ್ಟ್ ಸೊ ಈಗ ನಿಮ್ ಮುಂದೆ ಕೊರೋಲಾ ಆಲ್ಟಿಸ್ 2012 ಮಾಡೆಲ್ ಸಿಂಗಲ್ ಓನರ್ ಗಾಡಿ ಆಗಿದೆ. ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. ಸೊ ಕಿಲೋಮೀಟರ್ ವೈಸ್ ನಿಮ್ಗೆ 1,05,000 ತನಕನೂ ಹೋಗಿದೆ. ಟೈರ್ ಕಂಡೀಷನ್ ನಿಮ್ಗೆ 15 to 16 ತನಕನೂ ಟೈರ್ ಕಂಡೀಷನ್ ಇದೆ. ನನ್ನ ಗಾಡಿ ಮೇಲೆ ಒಂದು ಸ್ಕ್ರಾಚ್ ಆಗ್ಲಿ, ದಂಟ ಅನ್ನೋದು ಕೂಡ ಇರಲ್ಲ. ಸೊ ಸ್ಪಾಯ್ಲರ್ ಕೂಡ ಇದೆ. ಹೌದು, ಇಂಟೀರಿಯರ್ ವೈಸ್ ಅಲ್ಲಿ ಹೋದ್ರೆ ನಿಮ್ಗೆ ನೀಟ್ ಅಂಡ್ ಕ್ಲೀನ್ ಇದೆ. ಅಂಡ್ ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ಕೂಡ ಬರುತ್ತೆ. ABS ಎಲ್ಲ ಇರುತ್ತೆ ನಿಮ್ಗೆ. ಸರ್ ಈ ಗಾಡಿನ ಕೋಟಿಂಗ್ ಪ್ರೈಸ್ ಬಂದು 4,75,000 ಇದೆ. ಆಫರ್ ಪ್ರೈಸ್ ಬಂದು 4,25,000 ಗೆ ಕ್ಲೋಸ್ ಮಾಡಿ ಕೊಡ್ತೀವಿ. ಸೊ ಯಾರಾದ್ರೂ ಫಿಗೋದಲ್ಲಿ ಮೈಲೇಜ್ ಕೊಡೋ ಗಾಡಿ ನೋಡ್ತಿದ್ರಾ? ಫೋರ್ಡ್ ಫಿಗೋ ಇದೆ ನೋಡಿ ನಮ್ಮ ಹತ್ರ. 2011 ಮಾಡೆಲ್ 3rd ಓನರ್ ಡೀಸೆಲ್ ಗಾಡಿ ಆಗಿದೆ. EX ವೇರಿಯಂಟ್ ಆಗಿರುತ್ತೆ ನಿಮ್ಗೆ. ಸೊ ನಿಮ್ಗೆ ಇಂಟೀರಿಯರ್ ವೈಸ್ ನೋಡಕ್ ಆಗಿದ್ರೆ ನಿಮ್ಗೆ ಪವರ್ ಸ್ಟೇರಿಂಗ್ ಬರುತ್ತೆ. ಅಂಡ್ ನೀಟ್ ಅಂಡ್ ಕ್ಲೀನ್ ಇಂಟೀರಿಯರ್ ಕೂಡ ಮೇಂಟೈನ್ ಮಾಡಿದೀವಿ ನಾವು. ಹಾಗೆ ಟೈರಿನ ಕಂಡೀಷನ್ ಬಂದ್ಬಿಟ್ಟು ನಿಮ್ಗೆ 40% ತನಕನೂ ಟೈರ್ ಕಂಡೀಷನ್ ಆಗಿದೆ. ಸೊ ಈಗ ಈ ಗಾಡಿನ ಕೋಟಿಂಗ್ ಪ್ರೈಸ್ ಬಂದು ನಿಮ್ಗೆ 2,25,000 ಇದೆ. ಆಫರ್ ಅಲ್ಲಿ ಬಂದು ನಿಮ್ಗೆ 1,45,000 ಗೆ ಕ್ಲೋಸ್ ಮಾಡಿ ಕೊಡ್ತೀವಿ. ಡೀಸೆಲ್ ಅಲ್ವಾ? ಹೌದು ಸರ್. 20+ ಮೈಲೇಜ್ ಬರುತ್ತೆ ಆರಾಮಾಗಿ. ಖಂಡಿತ ಬರುತ್ತೆ. ನಾನು ಸರ್ ಯಾರಾದ್ರೂ ಡ್ರೈವಿಂಗ್ ಕಲಿಯೋರ್ಗೆ, ಅದು ಲೇಡೀಸ್ ಗೆ ಕಂಫರ್ಟೇಬಲ್ ಇರೋ ವೆಹಿಕಲ್ ಬೇಕನ್ನೋರ್ಗೆ ನಮ್ಮ ಅಲ್ಫಾ ಮೋಟೋದಲ್ಲಿ ಟಾಟಾ ನ್ಯಾನೋ ಇದೆ. 2015 ಮಾಡೆಲ್ 2nd ಓನರ್ ಆಗಿದೆ. ಸೊ ನಿಮ್ಗೆ ಗಾಡಿ ವಿಷಯಕ್ಕೆ ಬಂದು ಒಂದು ಸ್ಕ್ರಾಚ್ ಆಗ್ಲಿ, ದಂಟ ಅನ್ನೋದು ಇರಲ್ಲ. ಸೊ ಟೈರ್ ಕಂಡೀಷನ್ ಬಂದು ನಿಮ್ಗೆ 15 to 16 ತನಕನೂ ಟೈರ್ ಕಂಡೀಷನ್ ಆಗಿದೆ. ಸೊ ಫ್ಯೂಚರ್ ಹೋದ್ರೆ ನಿಮ್ಗೆ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಆಗಿರುತ್ತೆ. ಏರ್ ಬ್ಯಾಗ್, AC ಎಲ್ಲ ಬರುತ್ತೆ ನಿಮ್ಗೆ. ಹಾಗೆ ಈ ಕಾರಿನ ಕೋಟಿಂಗ್ ಪ್ರೈಸ್ ಬಂದು ನಿಮ್ಗೆ 2,25,000 ಇದೆ. ಆಫರ್ ಪ್ರೈಸ್ ಬಂದು ನಿಮ್ಗೆ 2 lakh ಗೆ ಕ್ಲೋಸ್ ಮಾಡಿ ಕೊಡ್ತೀವಿ. 2 ಲಕ್ಷ ಫೈನಲ್? ಹೌದು ಮೇಡಮ್, ಫೈನಲ್ ಅಲ್ಲ, ಮುಂದೆ ಬಂದ್ರೆ ಕಡಿಮೆ ಆಗುತ್ತಲ್ಲ? ಬನ್ನಿ ಸರ್ ಮಾತಾಡೋಣ. ಓಕೆ. ಸೊ ಈಗ ನೀವು ನೋಡಿದ್ರಿ ಲೋ ಬಜೆಟ್ ನಾರ್ಮಲ್ ವೆಹಿಕಲ್ಸ್. ಈಗ ನಮ್ಮ ಹತ್ರ ಪ್ರೀಮಿಯರ್ ವೆಹಿಕಲ್ಸ್ ಲೋ ಬಜೆಟ್ ಅಲ್ಲಿ ಇದೆ ನೋಡಿ. ಮರ್ಸಿಡೀಸ್ ಬೆಂಜ್ ಇದೆ ನಿಮ್ಗೆ. 2019 ಮಾಡೆಲ್ 3rd ಓನರ್ ಡೀಸೆಲ್ ಗಾಡಿ ಆಗುತ್ತೆ. ಅದು ಮೈಲೇಜ್ ಗಾಡಿ ಆಗಿರುತ್ತೆ. ಸೊ ನಿಮ್ಗೆ ಬಾಡಿ ಕಂಡೀಷನ್ ನೋಡಿದ್ರೆ ಒಂದು ಸ್ಕ್ರಾಚ್ ಆಗಲಿ, ದಂಟನಲ್ಲಿ ನೀಟ್ ಅಂಡ್ ಕ್ಲೀನ್ ಆಗಿದೆ. ಹಾಗೆ ಟೈರ್ ಕಂಡೀಷನ್ ಹೋದ್ರೆ ನಿಮ್ಗೆ ಒಂದು 40% ತನಕ ಟೈರ್ಸ್ ಕಂಡೀಷನ್ ಇದೆ. ಸೊ ಇಂಟೀರಿಯರ್ ವೈಸ್ ಹೋದ್ರೆ ನಿಮ್ಗೆ ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, AC, ಏರ್ ಬ್ಯಾಗ್ಸ್ ಅಂಡ್ ಆಟೋ ಟ್ರಾನ್ಸ್ಮಿಷನ್ ಕೂಡ ಆಗಿದೆ. ನೀಟ್ ಅಂಡ್ ಕ್ಲೀನ್ ಇಂಟೀರಿಯರ್ ಕೂಡ ಮೇಂಟೈನ್ ಮಾಡಿದೀವಿ ನಾವು. ಸೊ ಈ ಕಾರಿನ ಕೋಟಿಂಗ್ ಪ್ರೈಸ್ ಬಂದು ನಿಮ್ಗೆ 5,45,000 ಇದೆ. ಆಫರ್ ಬಂದು ನಿಮ್ಗೆ 4,75,000 ಗೆ ಕ್ಲೋಸ್ ಮಾಡಿ ಕೊಡ್ತೀವಿ. 4,75,000 ಗೆ ಕ್ಲೋಸ್ ಮಾಡಿ ಕೊಡ್ತೀವಿ. ಬೆಂಜು? ಹೌದು. ಓಕೆ, ನೋಡಿ ಒಂದು ಶಿಫ್ಟ್ ಪ್ರೈಸ್ ಅನ್ಬೋದು. ಆಕ್ಚುಲಿ ನೋಡ್ತಾ ಇದ್ದೀರಾ. ಸೊ ಬೆಂಜು ನೋಡಿ ಇಷ್ಟು ನೀಟ್ ಆಗಿರೋ ವೆಹಿಕಲ್, ಒಂದು ಲಕ್ಸುರಿ ಫೀಲ್ ವೆಹಿಕಲ್ ನಿಮ್ಗೆ ಒಂದು ಶಿಫ್ಟ್ ಪ್ರೈಸ್ ಅಲ್ಲಿ 4,75,000 ವಿತ್ ಸನ್ ಪ್ರೂಫ್ ಕೂಡ ಬರುತ್ತೆ. ಸನ್ ಪ್ರೂಫ್ ಕೂಡ ಬರುತ್ತೆ. ಕಂಪ್ಲೀಟ್ ನಿಮ್ಗೆ ಒಂದು ಲಕ್ಸುರಿ ವೆಹಿಕಲ್. ಸೊ 4,75,000 75,000. ಅದರಲ್ಲೂ ಮುಂದೆ ಬಂದ್ರೆ ಕಡಿಮೆ ಆಗುತ್ತಲ್ಲ ಮೇಡಮ್? ಬನ್ನಿ ಸರ್ ಮಾತಾಡೋಣ. ಮೇಡಮ್, ಇದಕ್ಕೆ ಲೋನ್ ಏನಾಗುತ್ತಾ? ಸರ್ ಇದಕ್ಕೆ ಲೋನ್ ಆಗಲ್ಲ, ಫುಲ್ ಕ್ಯಾಶ್. ಓಕೆ. ನೆಕ್ಸ್ಟ್ ಒಂದು BMW ಇದೆ ಮೇಡಮ್ ನಮ್ಮ ಮುಂದೆ. ಸರ್ ನಿಮ್ಗೆ BMW ಲಕ್ಸರಿ ಫೀಲ್ ಅವ್ರಿಗೆ ಬೆಸ್ಟ್ ಅಂತಾನೆ ಹೇಳ್ಬೋದು. ಸೊ ಈ ಗಾಡಿನ ಡೀಟೇಲ್ಸ್ ಬಂದು ನಿಮ್ಗೆ 2013 ಮಾಡೆಲ್ 3rd ಓನರ್ ಡೀಸೆಲ್ ಗಾಡಿ ಆಗುತ್ತೆ. ಅದು ಮೈಲೇಜ್ ಗಾಡಿ ಆಗಿರುತ್ತೆ. ಸೊ ನಿಮ್ಗೆ ಬಾಡಿ ವೈಸ್ ನೋಡಿದ್ರೆ ಒಂದು ಸ್ಕ್ರಾಚ್ ಆಗಲಿ, ದಂಟ ಅನ್ನೋದು ಕೂಡ ಇರಲ್ಲ. ಅಂಡ್ ನೀಟ್ ಅಂಡ್ ಕ್ಲೀನ್ ಕೂಡ ಇದೆ. ಟೈರ್ ಕಂಡೀಷನ್ ಹೋದ್ರೆ ನಿಮ್ಗೆ 60 ತನಕ ಟೈರ್ ಕಂಡೀಷನ್ ವಿತ್ ಸನ್ ಪ್ರೂಫ್ ಕೂಡ ಬರುತ್ತೆ ನಿಮ್ಗೆ. ಸೊ ಬನ್ನಿ ಇಂಟೀರಿಯರ್ ವೈಸ್ ಹೋದ್ರೆ ನಿಮ್ಗೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್. BMW ಬಗ್ಗೆ ಫಸ್ಟ್ ಹೇಳೋ ಅವಶ್ಯಕತೆ ಇಲ್ಲ. ಎಲ್ಲ ನಿಮ್ಗೆಲ್ಲ ಲಕ್ಸರಿ ಫೀಲ್ ತರನೇ ಇರುತ್ತೆ. ಸೊ ಈ ಕಾರಿನ ಕೋಟಿಂಗ್ ಪ್ರೈಸ್ ಬಂದು ನಿಮ್ಗೆ 8,50,000 ಇದೆ. ಬಟ್ ಆಫರ್ ಪ್ರೈಸ್ ಬಂದು ನಿಮ್ಗೆ 6,75,000 ಗೆ ಕ್ಲೋಸ್ ಮಾಡಿ ಕೊಡ್ತೀವಿ ವಿತ್ NOC. ಹೌದು ಸರ್. ಓಕೆ ಮೇಡಮ್. ನೆಕ್ಸ್ಟ್ ಇನ್ನೊಂದು BMW ಇದೆ ಸರ್. ಪ್ರೀಮಿಯರ್ ಅಲ್ಲಿ ಲೋನ್ ಹೋಗೋರಿಗೆ ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬೋದು. BMW 5 ಸೀರೀಸ್ ಇದು ನಿಮ್ಗೆ 2012 ಮಾಡೆಲ್ 2nd ಓನರ್ ಗಾಡಿ ಆಗಿದೆ. ಅಂಡ್ ಕಿಲೋಮೀಟರ್ಸ್ ನಿಮ್ಗೆ 1,75,000 ಕಿಲೋಮೀಟರ್ ಡ್ರೈವ್ ಆಗಿದೆ. ಡೀಸೆಲ್ ಗಾಡಿ ಆಗಿದೆ, ಮೈಲೇಜ್ ಗಾಡಿನ ಅಂತಾನೆ ಹೇಳ್ಬೋದು. ಸೊ ನಿಮ್ಗೆ ಇಂಟೀರಿಯರ್ ವೈಸ್ ಹೋಗೋದ್ರೆ ಸೇಮ್ ಸರ್. ಇಂಟೀರಿಯರ್ ವೈಸ್ ಏನ್ ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಅಂಡ್ ಎಲ್ಲ ನಿಮ್ಗೆ ಲಕ್ಸರಿ ಫೀಲ್ ತರಾನೇ ಬರುತ್ತೆ ನಿಮ್ಗೆ. ಸೊ ಲೋಗೋ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಕಂಫರ್ಟೇಬಲ್ ಆಗಿರುತ್ತೆ ಅಂತ. ಸೊ ಈ ಕಾರಿನ ಕೋಟಿಂಗ್ ಪ್ರೈಸ್ ಬಂದು ನಿಮ್ಗೆ 8,95,000 ಇದೆ. ಆಫರ್ ಬಂದು ನಿಮ್ಗೆ 7,95,000 ಗೆ ಕ್ಲೋಸ್ ಮಾಡಿ ಕೊಡ್ತೀವಿ. 1 lakh ಡಿಸ್ಕೌಂಟ್ ಮಾಡಿ ಕೊಡ್ತಾ ಇದೀವಿ. 1 lakh ಡಿಸ್ಕೌಂಟ್ ಮೇಡಮ್? ಹೌದು ಸರ್. ಸರ್ BMW ಬೇಡವಾ, ಬೆಂಜ್ ಬೇಡವಾ, ಆಡಿ ಇದೆ ನೋಡಿ ಸರ್. 2010 ಮಾಡೆಲ್ 2nd ಓನರ್ ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ ನಿಮ್ಗೆ. ಇದು ಕಿಲೋಮೀಟರ್ಸ್ ವೈಸ್ ನಿಮ್ಗೆ 1,30,000 ಕಿಲೋಮೀಟರ್ ಡ್ರೈವ್ ಆಗಿದೆ. ಸೊ ಇನ್ಸೂರೆನ್ಸ್ ಕೂಡ ರನ್ನಿಂಗ್ ಇದೆ. ನಿಮ್ಗೆ ಬಾಡಿ ವೈಟ್ ನೋಡಿದ್ರೆ ಒಂದು ನೀಟ್ ಅಂಡ್ ಕ್ಲೀನ್ ಆಗಿದೆ, ಒಂದು ಸ್ಕ್ರಾಚ್ ಅನ್ನೋದಿಲ್ಲ. ಸೊ ವಿತ್ ಸನ್ ಪ್ರೂಫ್ ಕೂಡ ಬರುತ್ತೆ ನಿಮ್ಗೆ. ಸೊ ಇಂಟೀರಿಯರ್ ವೈಸ್ ಹೋಗೋಣ ಬನ್ನಿ. ವೈಸ್ ಹೋಗೋದ್ರೆ ನಿಮ್ಗೆ ಒಂದು ಲಕ್ಸರಿ ಫೀಲ್ ಇಂಟೀರಿಯರ್ಸ್ ಅಂತಾನೆ ಹೇಳ್ಬೋದು. ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಆಟೋ ಟ್ರಾನ್ಸ್ಮಿಷನ್ ಕೂಡ ಆಗಿರುತ್ತೆ. ಅಂಡ್ ನೀಟ್ ಅಂಡ್ ಕ್ಲೀನ್ ಇಂಟೀರಿಯರ್ ಕೂಡ ಮೇಂಟೈನ್ ಮಾಡಿರ್ತೀವಿ. ಸೊ ಈ ಗಾಡಿನ ನಿಮ್ಗೆ
ಕೋಟಿಂಗ್ ಪ್ರೈಸ್ ತಿಳ್ಕೊಬೇಕಂದ್ರೆ ಇವಾಗ ನಾವು ನಾರ್ಮಲ್ ನೋಡಿದಾಗ ಇದು ಕಾರ್ ಕೋಟಿಂಗ್ ಪ್ರೈಸ್ ತುಂಬಾನೇ ಇರುತ್ತೆ. ಸೊ ನಮ್ದಲ್ಲಿ ಕೋಟಿಂಗ್ ಪ್ರೈಸ್ ಬಂದು ನಿಮಗೆ 6,95,000 ಇದೆ. ಆಫರ್ ಅಲ್ಲಿ ಬಂದು ನಿಮಗೆ 6,35,000 ಗೆ ಕ್ಲೋಸ್ ಮಾಡಿ ಕೊಡ್ತೀವಿ. ಓಕೆ ಮೇಡಮ್, ಕರ್ನಾಟಕ ವೆಹಿಕಲ್. ಹೌದು ಸರ್. ಸೊ ಈಗ ನಿಮ್ಮ ಮುಂದೆ ಟೊಯೋಟಾ ಕರೋಲಾ ಆಲ್ಟಿಸ್ 1.8J ವೇರಿಯಂಟ್ ಆಗಿದೆ. 2011 ಮಾಡೆಲ್, ಸೆಕೆಂಡ್ ಓನರ್, ಪೆಟ್ರೋಲ್ ವೇರಿಯಂಟ್ ಆಗುತ್ತೆ. ಇನ್ಸೂರೆನ್ಸ್ ಕೂಡ ರನ್ನಿಂಗ್ ಇದೆ. ಸೊ ಕಿಲೋಮೀಟರ್ ವೈಸ್ ನೋಡಿದ್ರೆ ನಿಮಗೆ 82,000 ಕಿಲೋಮೀಟರ್ ಡ್ರೈವ್ ಆಗಿದೆ. ಸೊ ಬಾಡಿಗೆ ನೋಡಿದ್ರೆ ಒಂದು ಸ್ಕ್ರಾಚ್ ಆಗಲಿ ದಂಟ್ ಅನ್ನೋದಿರಲ್ಲ. ಸೊ ಇಂಟೀರಿಯರ್ ಹೋದ್ರೆ 4 ಪವರ್ ಸ್ಟೇರಿಂಗ್, ಎಲೆಕ್ಟ್ರಿಕ್ ORMS ಬರುತ್ತೆ, ಅಡ್ಜಸ್ಟಬಲ್ ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ಅಂಡ್ ಡೈರೆಕ್ಟ್ ಮ್ಯೂಸಿಕ್ ಸಿಸ್ಟಮ್ ಕೂಡ ಬರುತ್ತೆ ನಿಮಗೆ. ಸೊ ಈ ಗಾಡಿನ ಕೋಟಿಂಗ್ ಪ್ರೈಸ್ ಬಂದು ನಿಮಗೆ 3,95,000 ಇದೆ. ಆಫರ್ ಬಂದು ನಿಮಗೆ 3,65,000 ಗೆ ಕ್ಲೋಸ್ ಮಾಡಿ ಕೊಡ್ತೀವಿ. ಮೇಡಮ್ ಇದರಲ್ಲಿ ಏನಾದರೂ ಮುಂದೆ ಬಂದ್ರೆ ಆಗುತ್ತಾ? ಬನ್ನಿ ಸರ್ ಮುಂದೆ ಮಾತಾಡೋಣ. ಓಕೆ ಮೇಡಮ್, ನೆಕ್ಸ್ಟ್ ಸೊ ಈ ಕೊರೋಲಾ ಬೇಡವಾ, ನಮ್ಮ ಹತ್ರ ಇನ್ನೊಂದು ಕೊರೋಲಾ ಇದೆ ನೋಡಿ. 2011 ಮಾಡೆಲ್, ಸೆಕೆಂಡ್ ಓನರ್, ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ ಅಂಡ್ 85,000 ಕಿಲೋಮೀಟರ್ ಡ್ರೈವ್ ಆಗಿದೆ. ಸೊ ಬಾಡಿ ವೇರಿಯಂಟ್ ನೋಡಿದ್ರೆ ನಿಮ್ಗೆ ಸ್ಕ್ರಾಚ್ ಆಗಲಿ ದಂಟ್ ಅನ್ನೋದಿರಲ್ಲ. ಸೊ ಹಾಗೆ ನಿಮ್ಗೆ ಟೈರ್ ಕಂಡೀಷನ್ ನೋಡಿದ್ರೆ ಒಂದು 15 ತನಕ ಟೈರ್ ಕಂಡೀಷನ್ ಆಗಿರುತ್ತೆ. ಸೊ ಹಾಗೆ ಬನ್ನಿ. ಸೊ ಫ್ಯೂಚರ್ ವೈಸ್ ನೋಡಿದ್ರೆ ನಿಮ್ಗೆ ಅಡ್ಜಸ್ಟಬಲ್ ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್, AC, ಏರ್ ಬ್ಯಾಗ್ಸ್ ಕೂಡ ಬರುತ್ತೆ ಈ ಗಾಡಿಗೆ ನಿಮ್ಗೆ. ಸೊ ಈ ಕಾರಿನ ಕೋಟಿಂಗ್ ಪ್ರೈಸ್ ಬಂದು 4,75,000 ಇದೆ. ಆಫರ್ ಅಲ್ಲಿ ಬಂದು ನಿಮ್ಗೆ 3,95,000 ಗೆ ಕ್ಲೋಸ್ ಮಾಡಿ ಕೊಡ್ತೀವಿ. ಓಕೆ ಮೇಡಮ್, ನೆಕ್ಸ್ಟ್ ಸೊ ಹೋಂಡಾ ಸಿವಿಕ್ ಆಟೋಮೆಟಿಕ್ ಕಲಿಯೋರ್ಗೆ ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬೋದು. 2010 ಮಾಡೆಲ್, ಥರ್ಡ್ ಓನರ್ ಆಗಿದೆ, 95,000 ಕಿಲೋಮೀಟರ್ ಡ್ರೈವ್ ಆಗಿದೆ. ಸೊ ಟೈರ್ ಕಂಡೀಷನ್ ನಿಮ್ಗೆ ನೋಡಬಹುದಾಗಿದೆ, ಒಂದು 40% ತನಕ ಟೈರ್ ಕಂಡೀಷನ್. ಬಾಡಿ ವೈಪ್ ನೋಡಿದ್ರೆ ನಿಮ್ಗೆ ಒಂದು ಸ್ಕ್ರಾಚ್ ಆಗ್ಲಿ ದಂಟ್ ಅನ್ನೋದಿಲ್ಲ. ಅದು ಕೂಡ KA ರಿಜಿಸ್ಟ್ರೇಷನ್ ಗಾಡಿ ಆಗಿರುತ್ತೆ ನಿಮ್ಗೆ. ಸೊ ಬನ್ನಿ ಇಂಟೀರಿಯರ್ ವೈಸ್ ಹೋಗೋಣ ನಾವಿವಾಗ. ಸೊ ಇಂಟೀರಿಯರ್ ವೈಸ್ ಹೋದ್ರೆ ನಿಮಗೆ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಆಗುತ್ತೆ, ಅಡ್ಜಸ್ಟಬಲ್ ಪವರ್ ಸ್ಟೇರಿಂಗ್, ಎಲೆಕ್ಟ್ರಿಕ್ ORMS, 4 ಪವರ್ ವಿಂಡೋಸ್, AC, ಏರ್ ಬ್ಯಾಗ್ಸ್ ಕೂಡ ಬರುತ್ತೆ. ಸೊ ಈ ಗಾಡಿನ ನಿಮ್ಗೆ ಕೋಟಿಂಗ್ ಪ್ರೈಸ್ ಬಂದು 3,25,000 ಇದೆ. ಆಫರ್ ಬಂದು 2,95,000 ಗೆ ಕ್ಲೋಸ್ ಮಾಡಿ ಕೊಡ್ತೀವಿ. 2,95,000 ಗೆ. ಸೊ ಅದರಲ್ಲೂ ಏನಾದರೂ ಆಗುತ್ತಾ ಮೇಡಮ್? ಸರ್ ಬನ್ನಿ ಮಾತಾಡೋಣ. ಓಕೆ ಓಕೆ ಮೇಡಮ್. ಸರ್ ನಿಮ್ಗೆ ಸಿವಿಕ್ ಬೇಡವಾ? ನಮ್ಮ ಸಿವಿಕ್ ಬೇಡವಾ? ಹೋಂಡಾ ಸಿಟಿ ಇದೆ ನೋಡಿ, ಸೇಮ್ 2010 ಮಾಡೆಲ್, ಥರ್ಡ್ ಓನರ್ ಗಾಡಿ ಆಗಿದೆ, 1 lakh ತನಕ ಡ್ರೈವ್ ಆಗಿದೆ. ಸೊ ನಿಮ್ಗೆ ಟೈರ್ ಕಂಡೀಷನ್ ಒಂದು 50 ತನಕ ಟೈರ್ ಕಂಡೀಷನ್ ಬರುತ್ತೆ. ಸೊ ಬಾಡಿ ಲೈನ್ ನೋಡಕ್ಕಾಗಿದೆ ನಿಮ್ಗೆ ಒಂದು ಗೋಲ್ಡ್ ಕಲರ್ ಅಂತ ಹೇಳ್ಬೋದು ಅಂಡ್ ನೀಟ್ ಅಂಡ್ ಕ್ಲೀನ್ ಕೂಡ ಇದೆ, ಒಂದು ದಂಟ್ ಅನ್ನೋದು ಕೂಡ ಇಲ್ಲ ನಿಮ್ಗೆ. ಸೊ ಬನ್ನಿ ಇಂಟೀರಿಯರ್ ವೈಸ್ ಹೋಗಿ ನೋಡೋಣ ನಾವು. ಇಂಟೀರಿಯರ್ ವೈಸ್ ನೋಡಿದ್ರೆ ನಿಮ್ಗೆ 4 ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಅಂಡ್ ವಿಂಡೋಸ್ ಕೂಡ ಬರುತ್ತೆ ಅಂಡ್ ಏರ್ ಬ್ಯಾಗ್ಸ್ ಕೂಡ ಬರುತ್ತೆ ಈ ಗಾಡಿಗೆ. ನಿಮ್ಗೆ ನೀಟ್ ಅಂಡ್ ಕ್ಲೀನ್ ಕೂಡ ಇಂಟೀರಿಯರ್ ಮೇಂಟೈನ್ ಮಾಡಿದೀವಿ. ಸೊ ಈ ಗಾಡಿನ ಕೋಟಿಂಗ್ ಪ್ರೈಸ್ ಬಂದು ನಿಮ್ಗೆ 3,25,000 ಇದೆ. ಆಫರ್ ಪ್ರೈಸ್ ಬಂದು 2,95,000 ಗೆ ಕ್ಲೋಸ್ ಮಾಡಿ ಕೊಡ್ತೀವಿ. 2,95,000 ಕ್ಲೋಸ್. ಹೌದು, ಅದು ಹೋಂಡಾ ಸಿಟಿ. ಹೌದು ಸರ್. ಓಕೆ ಸರ್ ಸಿಂಗಲ್ ಓನರ್ ಸೇಲ್ ನೋಡೋರಿಗೆ ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬೋದು. 2015 ಮಾಡೆಲ್, ಸಿಂಗಲ್ ಓನರ್, ಓನ್ಲಿ 63,000 ಕಿಲೋಮೀಟರ್ ಡ್ರೈವ್ ಆಗಿದೆ. ಅಲೋ ವೀಲ್ಸ್ ಕೂಡ ಬರುತ್ತೆ ನಿಮ್ಗೆ. ಸೊ ಟೈರ್ ಕಂಡೀಷನ್ ನೋಡಿದ್ರೆ ನಿಮ್ಗೆ 70-80% ತನಕ ಟೈರ್ ಕಂಡೀಷನ್ ಇದೆ. ಬಾಡಿ ಲೈನ್ ನೋಡಕ್ಕಾಗಿದೆ ನಿಮ್ಗೆ ಒಂದು ಸ್ಕ್ರಾಚಸ್ ಆಗಲಿ ದಂಟ್ ಅನ್ನೋದು ಕೂಡ ಇರಲ್ಲ, ನೀಟ್ ಅಂಡ್ ಕ್ಲೀನ್ ಕೂಡ ಇದೆ. ಸೊ ಇಂಟೀರಿಯರ್ ವೈಸ್ ಹೋದ್ರೆ 4 ಪವರ್ ಸ್ಟೇರಿಂಗ್ ಬರುತ್ತೆ ನಿಮ್ಗೆ, ಪವರ್ ವಿಂಡೋಸ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಕೂಡ ಇರುತ್ತೆ, ನೀಟ್ ಅಂಡ್ ಕ್ಲೀನ್ ಇಂಟೀರಿಯರ್ ಕೂಡ ಮೇಂಟೈನ್ ಮಾಡಿದೀವಿ ನಾವು. ಸೊ ಈ ಗಾಡಿನ ಕೋಟಿಂಗ್ ಪ್ರೈಸ್ ಬಂದು ನಿಮ್ಗೆ 3,75,000 ಇದೆ. ಆಫರ್ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ 2,95,000 ಗೆ ಕ್ಲೋಸ್ ಮಾಡಿ ಕೊಡ್ತೀವಿ. 2,95,000 ಇದನ್ನು? ಹೌದು ಸರ್. ಓಕೆ ಓಕೆ. ನಮ್ಮ ಹತ್ರ ಸ್ಕೋಡಾ ಫ್ಯಾಬಿ ಇದೆ, 2011 ಮಾಡೆಲ್, ಥರ್ಡ್ ಓನರ್, ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. ಸೊ ಇದು ನಿಮಗೆ ಕಿಲೋಮೀಟರ್ ವೈಸ್ ನೋಡಿದ್ರೆ 84,000 ಕಿಲೋಮೀಟರ್ ಡ್ರೈವ್ ಇದೆ. ಇನ್ಸೂರೆನ್ಸ್ ಕೂಡ ರನ್ನಿಂಗ್ ಇದೆ ಈ ಕಾರ್ಗೆ. ಸೊ ನಿಮ್ ಬಾಡಿ ಲೈನ್ ಆಗಿದ್ರೆ ಒಂದು ಸ್ಕ್ರಾಚ್ ಆಗಲಿ ದಂಟ್ ಅನ್ನೋದಿಲ್ಲ, ನೀಟ್ ಅಂಡ್ ಕ್ಲೀನ್ ಕೂಡ ಇದೆ ನಿಮ್ಗೆ. ಅಂಡ್ ನಿಮ್ಗೆ ಇದು ಒಂದು ಮೈಲೇಜ್ ಕೊಡೋ ಗಾಡಿನೇ ಅಂತಾನೆ ಹೇಳ್ಬೋದು. ಡೀಸೆಲ್ ಮೇಡಮ್ ಇದು? ಅಲ್ಲ ಸರ್, ಪೆಟ್ರೋಲ್, ಬಟ್ ಮೈಲೇಜ್ ಕೊಡೋ ಗಾಡಿ. ಹೌದು. ಸೊ ಇಂಟೀರಿಯರ್ ವೈಸ್ ಹೋದ್ರೆ ನಿಮ್ಗೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, AC, ಏರ್ ಬ್ಯಾಗ್ಸ್ ಕೂಡ ಬರುತ್ತೆ, ನೀಟ್ ಅಂಡ್ ಕ್ಲೀನ್ ಇಂಟೀರಿಯರ್ ಕೂಡ ಮೇಂಟೈನ್ ಮಾಡಿದೀವಿ ನಾವು. ಸೊ ಟೈರ್ ಕಂಡೀಷನ್ ಒಂದು 50% 60% ತನಕ ಟೈರ್ ಕಂಡೀಷನ್ ಆಗಿದೆ. ಸೊ ಈ ಗಾಡಿನ ನಿಮ್ಗೆ ಕೋಟಿಂಗ್ ಪ್ರೈಸ್ ಬಂದು 3,25,000 ಇದೆ. ಆಫರ್ ಬಂದು 2,95,000 ಗೆ ಕ್ಲೋಸ್ ಮಾಡಿ ಕೊಡ್ತೀವಿ. ಓಕೆ ಮೇಡಮ್, ನೆಕ್ಸ್ಟ್ ಸರ್ ನಿಮ್ಗೆ ಸ್ಕೋಡಾ ರ್ಯಾಪಿಡ್ ಅಲ್ಲಿ ಡೀಸೆಲ್ ಕೊಡೋ ಮೈಲೇಜ್ ಗಾಡಿ ಮತ್ತೆ ಸ್ಪೋರ್ಟ್ಸ್ ಲುಕ್ ಗಾಡಿ ಬೇಕಂದ್ರೆ ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬೋದು. 2013 ಮಾಡೆಲ್, ಥರ್ಡ್ ಓನರ್, ಡೀಸೆಲ್ ಗಾಡಿ, 1,03,000 ಕಿಲೋಮೀಟರ್ ಡ್ರೈವ್ ಆಗಿದೆ. ಸೊ ನೀವು ಬಾಡಿ ಲೈನ್ ಆಗೋದು ಒಂದು ಸ್ಪೋರ್ಟ್ಸ್ ಲುಕ್ ಅಂತಾನೆ ಹೇಳ್ಬೋದು ನಿಮ್ಗೆ. ಒಂದು ನೀಟ್ ಅಂಡ್ ಕ್ಲೀನ್ ಆಗಿದೆ ಅಂಡ್ ಒಂದು ಡೆಂಟ್ ಅನ್ನೋದಿಲ್ಲ. ಟೈರ್ ಕಂಡೀಷನ್ ಒಂದು 50% ತನಕ ಟೈರ್ ಕಂಡೀಷನ್ ಆಗಿದೆ. ಸೊ ಇಂಟೀರಿಯರ್ ವೈಸ್ ಹೋದ್ರೆ ನಿಮ್ಗೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಮ್ಯಾನುವಲ್ ಟ್ರಾನ್ಸ್ಮಿಷನ್, AC, ಏರ್ ಬ್ಯಾಗ್ಸ್ ಕೂಡ ಬರುತ್ತೆ, ನೀಟ್ ಅಂಡ್ ಕ್ಲೀನ್ ಇಂಟೀರಿಯರ್ ಕೂಡ ಮೇಂಟೈನ್ ಮಾಡಿದ್ವಿ ನಾವು. ಸೊ ಈ ಗಾಡಿನ ಕೋಟಿಂಗ್ ಪ್ರೈಸ್ ಬಂದು ನಿಮ್ಗೆ 3,95,000 ಇದೆ. ಆಫರ್ ಅಲ್ಲಿ ಬಂದು ನಿಮ್ಗೆ 3,45,000 ಗೆ ಕ್ಲೋಸ್ ಮಾಡಿ ಕೊಡ್ತೀವಿ. ಓಕೆ ನೆಕ್ಸ್ಟ್
ಸೊ ಹ್ಯೂಂಡಾದಲ್ಲಿ ಡೀಸೆಲ್ ಗಾಡಿ ನೋಡೋರಿಗೆ ಅಂಡ್ ಸಿಂಗಲ್ ಓನರ್ ನೋಡೋರಿಗೆ ಕಡಿಮೆ ಒಳಗೆ ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬೋದು. ಹ್ಯೂಂಡಾ ಎಕ್ಸಾಂಟ್ ಇದೆ 2016 ಮಾಡಲ್ ಸಿಂಗಲ್ ಓನರ್ ಡೀಸೆಲ್ ಗಾಡಿ ಆಗಿರುತ್ತೆ ನಿಮ್ಗೆ ಇದು. ಓಕೆ ಸೊ ಕಿಲೋಮೀಟರ್ ವೈಸ್ ನೋಡಿ ನಿಮ್ಗೆ 85,000 ಕಿಲೋಮೀಟರ್ ಡ್ರೈವ್ ಆಗಿದೆ. ಸೊ ಟೈರ್ ಕಂಡೀಷನ್ ಕೂಡ 16 to 15 ತನಕ ಟೈರ್ ಕಂಡೀಷನ್ ಆಗಿದೆ. ಸೊ ಬಾಡಿ ಲೈನ್ ಆಗಿದೆ ನಿಮ್ಗೆ ಒಂದು ಸ್ಕ್ರಾಚ್ ಆಗ್ಲಿ ಅನ್ನೋದು ಏನಾದ್ರು ಇರಲ್ಲ. ಸೊ ಇಂಟೆಲ್ ವೈಸ್ 4 ಪವರ್ ವಿಂಡೋಸ್, ಎಲೆಕ್ಟ್ರಿಕ್ ಓರಿಮಿಸ್, ಅಡ್ಜಸ್ಟಬಲ್ ಪವರ್ ಸ್ಟೇರಿಂಗ್, AC ಏರ್ ಬ್ಯಾಗ್ಸ್ ಅಂಡ್ ಮ್ಯೂಸಿಕ್ ಸಿಸ್ಟಮ್ ಕೂಡ ಬರುತ್ತೆ. ಒಂದು ನೀಟ್ ಅಂಡ್ ಕ್ಲೀನ್ ಇಂಟೆಲ್ ಕೂಡ ಮೇಂಟೈನ್ ಮಾಡಿದೀವಿ ನಾವು. ಓಕೆ ಸೊ ಈ ಗಾಡಿನ ಕೋಟಿಂಗ್ ಪ್ರೈಸ್ ಬಂದು ನಿಮ್ಗೆ 4,75,000 ಇದೆ. ಆಫರ್ ಪ್ರೈಸ್ ಬಂದು ನಿಮ್ಗೆ 4,50,000 ಗೆ ಕ್ಲೋಸ್ ಮಾಡಿ ಕೊಡ್ತೀವಿ. 20,000 ಡಿಸ್ಕೌಂಟ್ ಮಾಡಿ ಕೂಡ ಕೊಡ್ತೀವಿ ಈ ಗಾಡಿ ಮೇಲೆ. ಸಿಂಗಲ್ ಡಿಸ್ಕೌಂಟ್ ಕೂಡ ಆಗುತ್ತಲ್ವಾ? ಹೌದು ಸರ್, ಲೋನ್ ಆಗುತ್ತೆ. ಓಕೆ ಮೇಡಮ್ ನೆಕ್ಸ್ಟ್ ಸರ್ ಹ್ಯೂಂಡಾದಲ್ಲಿ ಸ್ಪೋರ್ಟ್ಸ್ ವೇರಿಯಂಟ್ ನೋಡೋರಿಗೆ ನಮ್ಮ ಹತ್ರ ಒಂದು ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬೋದು. 2019 ಮಾಡೆಲ್, ಥರ್ಡ್ ಓನರ್, 85,000 ಕಿಲೋಮೀಟರ್ ಡ್ರೈವ್ ಆಗಿದೆ. ಸೊ ಒಂದು ನಿಮ್ಗೆ ಟೈರ್ ಕಂಡೀಷನ್ ನೋಡಕ್ಕಾಗಿದೆ ನಿಮ್ಗೆ 60% ತನಕ ಟೈರ್ ಕಂಡೀಷನ್ ಆಗಿದೆ. ಸೊ ಬಾಡಿ ಲೈನ್ ಹೋಗೋಣ ಬನ್ನಿ. ಈಗ ಬಾಡಿ ಲೈನ್ ನೋಡಿದ್ರೆ ನಿಮ್ಗೆ ಒಂದು ಸ್ಕ್ರಾಚ್ ಆಗೋದಿಲ್ಲ ಅಂಡ್ ನೀಟ್ ಅಂಡ್ ಕ್ಲೀನ್ ಕೂಡ ಇದೆ ನಿಮ್ಗೆ ಔಟ್ ಸೈಡ್. ಹಾಗೆ ಬನ್ನಿ ಇಂಟೆಲ್ ವೈಸ್ ಹೋದ್ರೆ ನಾವು ಓಕೆ ಸೊ 4 ಪವರ್ ವಿಂಡೋಸ್ ಬರುತ್ತೆ, ಅಡ್ಜಸ್ಟಬಲ್ ಪವರ್ ಸ್ಟೇರಿಂಗ್ ಬರುತ್ತೆ, ಎಲೆಕ್ಟ್ರಿಕ್ ಓರಿಮಿಸ್ ಕೂಡ ಇರುತ್ತೆ ನಿಮ್ಗೆ. ಹಾಗೆ ನೀಟ್ ಅಂಡ್ ಕ್ಲೀನ್ ಇಂಟೆಲ್ ಕೂಡ ಮೇಂಟೈನ್ ಮಾಡಿದೀವಿ ಈ ಕಾರ್ ಮೇಲೆ. ಸೊ ಈ ಕಾರಿನ ಕೋಟಿಂಗ್ ಪ್ರೈಸ್ ಬಂದು ನಿಮ್ಗೆ 6,95,000 ಇದೆ. ಆಫರ್ ಬಂದು ನಿಮ್ಗೆ 6,35,000 ಗೆ ಕ್ಲೋಸ್ ಮಾಡಿ ಕೊಡ್ತೀವಿ. ಮೇಡಮ್ ಲೋನ್ ಕೂಡ ಆಗುತ್ತಲ್ಲ? ಹೌದು ಸರ್, ಖಂಡಿತ ಲೋನ್ ಆಗುತ್ತೆ. ಸೊ ಸರ್ ಹೋಂಡಾ ಅಮೇಜ್ ನಮ್ಮ ಹತ್ರ ಒಂದಲ್ಲ ಎರಡಿದೆ. ಸೊ ಎರಡು ಟಾಪ್ ಎಂಡ್. ಸೊ ಇದು ಡೀಟೇಲ್ಸ್ ಬಂದು ನಿಮ್ಗೆ 2019 ಮಾಡಲ್, ಸೆಕೆಂಡ್ ಓನರ್, ಪೆಟ್ರೋಲ್ ಗಾಡಿ ಆಗಿರುತ್ತೆ ನಿಮ್ಗೆ. ಓಕೆ ಕಿಲೋಮೀಟರ್ ನೋಡಿದ್ರೆ ನಿಮ್ಗೆ 92,000 ಕಿಲೋಮೀಟರ್ ಡ್ರೈವ್ ಆಗಿದೆ. ಇನ್ಸೂರೆನ್ಸ್ ಕೂಡ ರನ್ನಿಂಗ್ ಇದೆ. ಸೊ ಟೈರ್ ಕಂಡೀಷನ್ ನೋಡಿದ್ರೆ ನಿಮ್ಗೆ ಒಂದು 50-60 ತನಕ ಟೈರ್ ಕಂಡೀಷನ್ ಇದೆ. ಸೊ ಬಾಡಿ ಲೆಂತ್ ನೋಡಿದ್ರೆ ಒಂದು ಡೆಂಟ್ ಆಗಲಿ ಒಂದು ಸ್ಕ್ರಾಚ್ ಅನ್ನೋದು ಕೂಡ ಇರಲ್ಲ ನಿಮ್ಗೆ. ಸೊ ಫ್ಯೂಚರ್ ವೈಸ್ ಹೋದ್ರೆ ನಿಮ್ಗೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಆಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮ್ ಕೂಡ ಬರುತ್ತೆ. AC ಏರ್ ಬ್ಯಾಗ್ಸ್ ಅಂಡ್ ಮ್ಯಾನುವಲ್ ಟ್ರಾನ್ಸ್ಮಿಷನ್ ಕೂಡ ಆಗಿರುತ್ತೆ. ಸೊ ಈ ಗಾಡಿನ ಕೋಟಿಂಗ್ ಪ್ರೈಸ್ ಬಂದು ನಿಮ್ಗೆ 6,95,000 ಇದೆ. ಆಫರ್ ಪ್ರೈಸ್ ಬಂದು 6,50,000 ಗೆ ಕ್ಲೋಸ್ ಮಾಡಿ ಕೊಡ್ತೀವಿ. ಮೇಡಮ್ ಫುಲ್ಲಿ ಲೋಡೆಡ್ ಅಲ್ವಾ ಇದು? ಹೌದು ಸರ್. ಓಕೆ ಓಕೆ ಮೇಡಮ್ ಹಾಗೆ ನೆಕ್ಸ್ಟ್ ಸರ್ ನಿಮ್ಗೆ ಈ ಅಮೇಜ್ ಬೇಡವಾ? ಇನ್ನೊಂದು ಅಮೇಜ್ ಇದೆ ನೋಡಿ ನಮ್ಮ ಹತ್ರ. ಇದು ಸೇಮ್ 2019 ಮಾಡಲ್, ಸೆಕೆಂಡ್ ಓನರ್, 75,000 ಕಿಲೋಮೀಟರ್ ಡ್ರೈವ್ ಆಗಿದೆ. ಸೊ ಬಾಡಿ ಲೈನ್ ಆಗಿದೆ ನಿಮ್ಗೆ ಒಂದು ದಂಟ ಆಗ್ಲಿ ಒಂದು ಸ್ಕ್ರಾಚಸ್ ಅನ್ನೋದು ಕೂಡ ಇರಲ್ಲ. ಸೊ ಟೈರ್ ಕಂಡೀಷನ್ ನಿಮ್ಗೆ 60% ತನಕ ಟೈರ್ ಕಂಡೀಷನ್ ಕೂಡ ಇದೆ ನಿಮ್ಗೆ. ಸೊ ಇಂಟೆಲ್ ವೈಸ್ ಹೋದ್ರೆ ನಿಮ್ಗೆ ಪವರ್ ಸ್ಟೇರಿಂಗ್ ಬರುತ್ತೆ ನಿಮ್ಗೆ, 4 ಪವರ್ ವಿಂಡೋಸ್ ಬರುತ್ತೆ, ಎಲೆಕ್ಟ್ರಿಕ್ ಓರಿಮಿಸ್, ಆಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮ್, AC ಏರ್ ಬ್ಯಾಗ್ಸ್ ಅಂಡ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಕೂಡ ಆಗಿರುತ್ತೆ ಇದು ನಿಮ್ಗೆ. ಸೊ ಈ ಗಾಡಿನ ಕೋಟಿಂಗ್ ಪ್ರೈಸ್ ಬಂದು ನಿಮ್ಗೆ 6,95,000 ಇದೆ. ಫೈನಲ್ ಆಗಿ ಬಂದು ನಿಮ್ಗೆ 5,95,000 ಗೆ ಕ್ಲೋಸ್ ಮಾಡಿ ಕೊಡ್ತೀವಿ. ಮೇಡಮ್ ನೆಕ್ಸ್ಟ್ ಸೊ ಈಗ ನಮ್ಮ ಹತ್ರ ಸ್ಕೋಡಾ ರ್ಯಾಪಿಡ್ ಇದೆ, ಎಲಿಗೆನ್ಸ್ ಟಾಪ್ ಎಂಡ್ ಅಂತಾನೆ ಹೇಳ್ಬೋದು. 2017 ಮಾಡಲ್, ಸೆಕೆಂಡ್ ಓನರ್, ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. ಇನ್ಸೂರೆನ್ಸ್ ಕೂಡ ಇದು ಗಾಡಿಗೆ ರನ್ನಿಂಗ್ ಇದೆ. ಹಾಗೆ ಇದು ನಿಮ್ಗೆ ಕಿಲೋಮೀಟರ್ಸ್ ನೋಡಿದ್ರೆ 1,05,000 ಕಿಲೋಮೀಟರ್ ಡ್ರೈವ್ ಆಗಿದೆ. ಬಾಡಿ ಲೆಂತ್ ಆಗಿದೆ ನಿಮ್ಗೆ ಒಂದು ಸ್ಕ್ರಾಚ್ ಆಗಿ ದಂಟ ನೀಟ್ ಅಂಡ್ ಕ್ಲೀನ್ ಆಗಿದೆ. ಸೊ ಟೈರ್ ಕಂಡೀಷನ್ ಹೋಗಿದೆ ನಿಮ್ಗೆ 60% ತನಕ ಟೈರ್ ಕಂಡೀಷನ್ ಆಗಿದೆ. ಸೊ ಫ್ಯೂಚರ್ ವೈಸ್ ಹೋದ್ರೆ 4 ಪವರ್ ವಿಂಡೋಸ್, ಎಲೆಕ್ಟ್ರಿಕ್ ಓರಿಮಿಸ್, ಅಡ್ಜಸ್ಟಬಲ್ ಪವರ್ ಸ್ಟೇರಿಂಗ್, AC ಏರ್ ಬ್ಯಾಗ್ಸ್, ಮ್ಯೂಸಿಕ್ ಸಿಸ್ಟಮ್ ಕೂಡ ಬರುತ್ತೆ ಈ ಗಾಡಿಗೆ. ಓಕೆ ಸೊ ಈ ಗಾಡಿನ ಕೋಟಿಂಗ್ ಪ್ರೈಸ್ ಬಂದು ನಿಮ್ಗೆ 5,95,000 ಇದೆ. ಆಫರ್ ಪ್ರೈಸ್ ಬಂದು ನಿಮ್ಗೆ 5,35,000 ಗೆ ಕ್ಲೋಸ್ ಮಾಡಿ ಕೊಡ್ತೀವಿ. ಓಕೆ ಮೇಡಮ್ ಹೇಳಿ. ಸೊ ಈಗ ನಿಮ್ ಮುಂದೆ ಟಾಟಾ ನೆಕ್ಸಾನ್ ಎಲೆಕ್ಟ್ರಿಕ್ ವೆಹಿಕಲ್ ಅಂತಾನೆ ಹೇಳ್ಬೋದು ನಿಮ್ಗೆ ಇದು. Okay. ಅಂಡ್ 2020 ಮಾಡಲ್, ಸಿಂಗಲ್ ಓನರ್ ಗಾಡಿ ಆಗಿದೆ. ಇನ್ಸೂರೆನ್ಸ್ ಕೂಡ ರನ್ನಿಂಗ್ ಇದೆ ಈ ಗಾಡಿಗೆ. ಕಿಲೋಮೀಟರ್ಸ್ ನೋಡಿ ನಿಮ್ಗೆ 85,000 ಕಿಲೋಮೀಟರ್ ಕೂಡ ಡ್ರೈವ್ ಆಗಿದೆ. ಸೊ ಬಾಡಿ ಕಂಡೀಷನ್ ಹೋದ್ರೆ ಒಂದು ಸ್ಕ್ರಾಚ್ ಆಗಲಿ ದಂಟ ಅನ್ನೋದಿಲ್ಲ, ನೀಟ್ ಅಂಡ್ ಕ್ಲೀನ್ ಆಗಿದೆ. ಟೈರ್ ಕಂಡೀಷನ್ ಒಂದು 60-70% ತನಕ ಟೈರ್ ಕಂಡೀಷನ್ ಆಗಿದೆ. ಸೊ ಇಂಟೆಲ್ ವೈಸ್ ಹೋದ್ರೆ ನಿಮ್ಗೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಅಂಡ್ ಮ್ಯಾನುವಲ್ ಟ್ರಾನ್ಸ್ಮಿಷನ್, ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಆಗಿರುತ್ತೆ. ಹಾಗೆ ನೀಟ್ ಅಂಡ್ ಕ್ಲೀನ್ ಕೂಡ ಇಂಟೆಲ್ ಕೂಡ ಮೇಂಟೈನ್ ಮಾಡಿದೀವಿ ನಾವು. ಎಲೆಕ್ಟ್ರಿಕ್ ಗಾಡಿ ಅಂದ್ರೆ ನಿಮ್ಗೆ ಹೇಳ್ಬೋದು ಸರ್ ಹೆಂಗಿರುತ್ತೆ ಅಂತ, ಲಕ್ಸರಿ ಫೀಲ್ ಅಂತಾನೆ ಹೇಳ್ಬೋದು ನಿಮ್ಗೆ. ಸೊ ಈ ಗಾಡಿನ ಕೋಟಿಂಗ್ ಪ್ರೈಸ್ ಬಂದು 8,25,000 ಇದೆ. ಆಫರ್ ಅಲ್ಲಿ ಬಂದು ನಿಮ್ಗೆ 7,75,000 ಗೆ ಕ್ಲೋಸ್ ಮಾಡಿ ಕೊಡ್ತೀವಿ. ಸರ್ ಲೇಡೀಸ್ಗೆ ಕಂಫರ್ಟೇಬಲ್ ವೆಹಿಕಲ್ ಬೇಕಂದ್ರೆ ಹೋಂಡಾ ಬ್ರೇವ್ ಬೇಕು, ಅದು ಕೂಡ ಆಟೋಮೆಟಿಕ್ ಇದೆ ನಮ್ಮ ಹತ್ರ. ಸೊ ಫ್ಯೂಚರ್ ನಿಮಗೆ ಬನ್ನಿ ಇದ್ರ ವಿವರಣೆಗೆ ಹೋದ್ರೆ ನಿಮಗೆ 2015 ಮಾಡಲ್, ಸೆಕೆಂಡ್ ಓನರ್ ಆಗಿದೆ. 75,000 ಕಿಲೋಮೀಟರ್ ಡ್ರೈವ್ ಆಗಿದೆ. ಸೊ ಟೈರ್ ಕಂಡೀಷನ್ ನೋಡಿದ್ರೆ ಒಂದು 60% ತನಕ ಟೈರ್ ಕಂಡೀಷನ್ ಆಗಿದೆ. ಸೊ ಬಾಡಿ ಲೆಂತ್ ಹೋದ್ರೆ ಒಂದು ಚಿಕ್ಕ ಗಾಡಿ ಅಂತ ಹೇಳ್ಬೋದು ಲೇಡೀಸ್ಗೆ, ಅದು ಕೂಡ ಕಂಫರ್ಟೇಬಲ್ ಗಾಡಿ. ಸೊ ಫ್ಯೂಚರ್ ವೈಸ್ ಹೋದ್ರೆ ನಿಮಗೆ 4 ಪವರ್ ವಿಂಡೋಸ್, ಎಲೆಕ್ಟ್ರಿಕ್ ಓರಿಮಿಸ್ ಕೂಡ ಬರುತ್ತೆ, ಅಡ್ಜಸ್ಟಬಲ್ ಪವರ್ ಸ್ಟೇರಿಂಗ್, ನೀಟ್ ಅಂಡ್ ಕ್ಲೀನ್ ಕೂಡ ಇಂಟೆಲ್ ಕೂಡ ಮೇಂಟೈನ್ ಮಾಡಿದೀವಿ ನಾವು. ಸೊ ಈ ಗಾಡಿನ ಕೋಟಿಂಗ್ ಪ್ರೈಸ್ ಬಂದು ನಿಮ್ಗೆ 4,50,000 ಇದೆ. ಆಫರ್ ಅಲ್ಲಿ ಬಂದು ನಿಮ್ಗೆ 3,95,000 ಗೆ ಕ್ಲೋಸ್ ಮಾಡಿ ಕೊಡ್ತೀವಿ. ಸರ್ ಕಡಿಮೆ ಬೆಲೆದಲ್ಲಿ ಅದು ಲೋನ್ ಆಗೋ ವೆಹಿಕಲ್ ನೋಡೋರಿಗೆ ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬೋದು. ಫಿಯಟ್ ಪುಂಟೋ 2015 ಮಾಡಲ್, ಥರ್ಡ್ ಓನರ್ ಆಗಿದೆ, ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. ಸೊ ಟೈರ್ ಕಂಡೀಷನ್ ನೋಡಿದ್ರೆ ನಿಮ್ಗೆ ಒಂದು 40% ತನಕ ಟೈರ್ ಕಂಡೀಷನ್ ಆಗಿದೆ. ಬಾಡಿ ವೇಟ್ ನೋಡಿದ್ರೆ ನಿಮ್ಗೆ ಒಂದು ದಂಟ್ ಆಗಲಿ ಅಂಡ್ ಸ್ಕ್ರಾಚಸ್ ಅನ್ನೋದು ಕೂಡ ಇರಲ್ಲ ನಿಮ್ಗೆ, ನೀಟ್ ಅಂಡ್ ಕ್ಲೀನ್ ಕೂಡ ಇದೆ. ಸೊ ಇಂಟೆಲ್ ವೈಸ್ ಹೋದ್ರೆ ನಿಮ್ಮ 4 ಪವರ್ ವಿಂಡೋಸ್, ಪವರ್ ಸ್ಟೇರಿಂಗ್ ಅಂಡ್ ಮ್ಯೂಸಿಕ್ ಸಿಸ್ಟಮ್, AC ಏರ್ ಬ್ಯಾಗ್ಸ್ ಕೂಡ ಬರುತ್ತೆ ನಿಮ್ಗೆ ಈ ಗಾಡಿಗೆ. ಮೇಡಮ್ ಪ್ರೈಸ್
ಸೊ ಈ ಕಾರಿನ ಕೋಟಿಂಗ್ ಪ್ರೈಸ್ ಬಂದು 3,25,000 ಇದೆ. ಆಫರ್ ಪ್ರೈಸ್ ಬಂದು 3 lakh ಕ್ಲೋಸ್ ಮಾಡಿ ಕೊಡ್ತೀವಿ. ಅದು ಕೂಡ ಲೋನ್ ಆಗೋ ಗಾಡಿನೇ ಕೊಡ್ತಾ ಇದ್ವಿ, ಅದು ಕಡಿಮೆ ಬೆಲೆ ಇದೆ. ಓಕೆ ಸೊ ಸರ್ ಯಾರಿಗೆ ಪೋಲೋ ಮೇಲೆ ಕ್ರೇಜ್ ಇರ ಹೇಳಿ, ಎಲ್ಲರಿಗೂ ಕ್ರೇಜ್ ಇರುತ್ತೆ. ಅದು ಕೂಡ GT ನೋಡೋರಿಗೆ ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬೋದು. ನಮ್ಮ ಹತ್ರ 2017 ಮಾಡೆಲ್ 3rd ಓನರ್ ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. 87,000 ಕಿಲೋಮೀಟರ್ ಡ್ರೈವ್ ಆಗಿದೆ. ಸೊ ನಿಮ್ಗೆ ಬಾಡಿ ಲೆಂತ್ ನೋಡಕ್ ಆಗಿದ್ರೆ ನಿಮ್ಗೊಂದು ಸ್ಕ್ರಾಚ್ ಆಗಲಿ ದಂಟನ ಅಂದ್ರೆ ನೀಟ್ ಅಂಡ್ ಕ್ಲೀನ್ ಇದೆ. ಟೈರ್ ಕೂಡ ನಿಮ್ಗೆ 50% ಟೈರ್ ಕಂಡೀಷನ್ ಆಗಿದೆ. ಓಕೆ ಮ್ಯಾಗ್ವಿಲ್ ಎಲ್ಲ ಬರ್ತಲ್ಲ? ಹೌದು ಸರ್. ವೈಟ್ ಕಲರ್ ಅಲ್ಲಿ. ಮೇಡಮ್ ಫೀಚರ್ಸ್? ಸೊ ಫ್ಯೂಚರ್ ನೋಡಿದ್ರೆ ನಿಮ್ಗೆ 4 ಪವರ್ ವಿಂಡೋಸ್, ಎಲೆಕ್ಟ್ರಿಕ್ ಓವರ್ ಇಮೇಜ್, ಅಡ್ಜಸ್ಟಬಲ್ ಪವರ್ ಸ್ಟೇರಿಂಗ್, AC ಏರ್ ಬ್ಯಾಗ್ಸ್ ಅಂಡ್ ಮ್ಯೂಸಿಕ್ ಸಿಸ್ಟಮ್ ಕೂಡ ಬರುತ್ತೆ. ಹಾಗೆ ಇದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಕೂಡ ಆಗಿರುತ್ತೆ. ಅಂಡ್ ಬಾಯ್ಸ್ ಅಂಡ್ ಗರ್ಲ್ಸ್ ಇಬ್ರು ಡ್ರೈವ್ ಮಾಡ್ಕೋಬಹುದು. ಅದು ಕೂಡ ಟಾಪ್ ಎಂಡ್ GT ಕೂಡ ಆಗಿರುತ್ತೆ ನಿಮ್ಗೆ. ಮೇಡಮ್ ಇದು ಡೀಸೆಲ್ ಆರ್ ಪೆಟ್ರೋಲ್ ಮೇಡಮ್? ಸರ್ ಪೆಟ್ರೋಲ್ ಸರ್. ಪೆಟ್ರೋಲ್. ಓಕೆ. ಸೊ ಈ ಕಾರಿನ ಕೋಟಿಂಗ್ ಪ್ರೈಸ್ ಬಂದು 6,95,000 ಇದೆ. ಆಫರ್ ಪ್ರೈಸ್ ಬಂದು 6,35,000 ಗೆ ಕ್ಲೋಸ್ ಮಾಡಿ ಕೊಡ್ತೀವಿ. ಓಕೆ ಓಕೆ ಮೇಡಮ್ ನೆಕ್ಸ್ಟ್ ಸರ್ ಯಾರಲ್ಲಿ ಸಡನ್ ಅಲ್ಲಿ ನೋಡೋರಿಗೆ ನಿಮ್ಗೆ ಗುಡ್ ಫೇಸ್ ಚೆನ್ನಾಗಿರ್ಬೇಕಂದ್ರೆ ಬೆಸ್ಟ್ ವೆಹಿಕಲ್ ಅಂತಾನೆ ಹೇಳ್ಬೋದು. ನಿಸಾನ್ ಸನ್ನಿ 2013 ಮಾಡೆಲ್ 2nd ಓನರ್ ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. ಕಿಲೋಮೀಟರ್ ನೋಡಿದ್ರೆ ನಿಮ್ಗೆ 90,000 ಕಿಲೋಮೀಟರ್ ಡ್ರೈವ್ ಆಗಿದೆ. ಬಾಡಿ ಲೆಂತ್ ನೋಡಕ್ಕಾಗಿದ್ರೆ ಒಂದು ಲಕ್ಸರಿ ಫೀಲ್ ಅಂತಾನೆ ಹೇಳ್ಬೋದು ನಿಮ್ಗೆ. ಸೊ ಒಂದು ಡೆಂಟ್ ಆಗ್ಲಿ ಸ್ಕ್ರಾಚಸ್ ಕೂಡ ಅನ್ನೋದು ಕೂಡ ಇರಲ್ಲ ನಿಮ್ಗೆ ಗಾಡಿ ಮೇಲೆ. ಸೊ ಫ್ಯೂಚರ್ ವೈಸ್ ಹೋದ್ರೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ಅಂಡ್ AC ಏರ್ ಬ್ಯಾಗ್ಸ್ ಕೂಡ ಬರುತ್ತೆ ಈ ಗಾಡಿಗೆ ನಿಮ್ಗೆ. ಓಕೆ. ಸೊ ಪ್ರೈಸ್ ಹೇಳ್ಬಿಡಿ. ಈ ಗಾಡಿನ ಕೋಟಿಂಗ್ ಪ್ರೈಸ್ ಬಂದು ನಿಮ್ಗೆ 3,75,000 ಇದೆ. ಆಫರ್ ಪ್ರೈಸ್ ಬಂದು 2,95,000 ಗೆ ಕ್ಲೋಸ್ ಮಾಡಿ ಕೊಡ್ತೀವಿ. ಸೊ SUV ಟೈಪ್ ಅಲ್ಲಿ ಕಡಿಮೆ ಬೆಲೆದಲ್ಲಿ ನೋಡೋರಿಗೆ ಬೆಸ್ಟ್ ಆಪ್ಷನ್ ಅದು ಸೇಮ್ ಡಸ್ಟರ್ ತರ ನೋಡಕ್ಕೆ. ಹೌದು ಸರ್, ಡಸ್ಟರ್ ತರನೇ ನೋಡಕ್ಕೆ. ಅಂಡ್ ಬಾಡಿ ನೋಡಕ್ಕೂ ನಿಮ್ಗೆ ಡಸ್ಟರ್ ತರನೇ ಕಾಣಿಸುತ್ತೆ. ಈ ಕಾರಿನ ಡೀಟೇಲ್ಸ್ ಬಂದು 2013 ಮಾಡೆಲ್ 3rd ಓನರ್ ಪೆಟ್ರೋಲ್ ಗಾಡಿ ಆಗಿರುತ್ತೆ. 80,000 ಕಿಲೋಮೀಟರ್ ಡ್ರೈವ್ ಆಗಿದೆ. ಸೊ ಬಾಡಿ ವೈಟ್ ನೋಡೋದಕ್ಕಿದೆ ನಿಮ್ಗೆ SUV ಟೈಪ್ ಡಸ್ಟರ್ ಟೈಪ್ ಇರುತ್ತೆ. ಅಂಡ್ ಟೈರ್ ಕಂಡೀಷನ್ ಒಂದು 50% ತನಕ ಟೈರ್ ಕಂಡೀಷನ್ ಕೂಡ ಇದೆ ನಿಮ್ಗೆ. ಸೊ ಈ ಗಾಡಿನ ಫ್ಯೂಚರ್ ಹೋದ್ರೆ 4 ಪವರ್ ವಿಂಡೋಸ್, ಎಲೆಕ್ಟ್ರಿಕ್ ಓವರ್ ಇಮೇಜ್ ಅಂಡ್ ಅಡ್ಜಸ್ಟಬಲ್ ಪವರ್ ಸ್ಟೇರಿಂಗ್ ಕೂಡ ಬರುತ್ತೆ. ಅಂಡ್ ನೀಟ್ ಅಂಡ್ ಕ್ಲೀನ್ ಇಂಟೀರಿಯರ್ ಕೂಡ ಮೇಂಟೈನ್ ಮಾಡಿದೀವಿ ನಾವು. ಓಕೆ. ಸೊ ಹಾಗೆ ಈ ಗಾಡಿನ ಕೋಟಿಂಗ್ ಪ್ರೈಸ್ ಬಂದು ನಿಮ್ಗೆ 3,95,000 ಇದೆ. ಆಫರ್ ಪ್ರೈಸ್ ಬಂದು 3,50,000 ಗೆ ಕ್ಲೋಸ್ ಮಾಡಿ ಕೊಡ್ತೀವಿ. ಈಗ ನಮ್ಮ ಹತ್ರ ಎಕೋ ಸ್ಪೋರ್ಟ್ ಅಲ್ಲಿ ಮೈಲೇಜ್ ಕೊಡೋ ಗಾಡಿ ಇದೆ ನೋಡಿ. 2017 ಮಾಡೆಲ್ 2nd ಓನರ್ 1,05,000 ಕಿಲೋಮೀಟರ್ ಡ್ರೈವ್ ಆಗಿದೆ. ಅಂಡ್ ನಿಮ್ಗೆ ಯಾರಿಗೆ ರೆಡ್ ಅನ್ನ ಫೇವ್ರೇಟ್ ಇರುತ್ತೋ ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬೋದು ನಿಮ್ಗೆ. ಅಂಡ್ ಬಾಡಿ ಲೆಂತ್ ನೋಡಕ್ಕಾಗಿದ್ರೆ ನಿಮ್ಗೆ ಒಂದು ನೀಟ್ ಅಂಡ್ ಕ್ಲೀನ್ ಅಂಡ್ ಸ್ಕ್ರಾಚ್ ಡೆಂಟ್ ಅನ್ನೋದು ಕೂಡ ಇಲ್ಲ ನಿಮ್ಗೆ. ಸೊ ಹಾಗೆ ಟೈರ್ ಕಂಡೀಷನ್ ನೋಡಬಹುದಿತ್ತು ನೀವು, ಒಂದು 50% ತನಕನೂ ಟೈರ್ ಕಂಡೀಷನ್ ಕೂಡ ಇದೆ. ಅದು ಕೂಡ ಡೀಸೆಲ್ ಗಾಡಿ ನಿಮ್ಗೆ. ಡೀಸೆಲ್ 20+ ಮೈಲೇಜ್ ಬರ್ತಲ್ಲ? ಹೌದು ಸರ್, ಖಂಡಿತ ಕೊಡುತ್ತೆ. ಮೇಡಂ ಫೀಚರ್ಸ್ ನಿಮ್ಗೆ ಪವರ್ ಸ್ಟೇರಿಂಗ್ ಬರುತ್ತೆ, 4 ಪವರ್ ವಿಂಡೋಸ್, ಎಲೆಕ್ಟ್ರಿಕ್ ಓವರ್ ಇಮೇಜ್, ಆಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮ್ ಕೂಡ ಬರುತ್ತೆ, AC ಏರ್ ಬ್ಯಾಗ್ಸ್ ಕೂಡ ಬರುತ್ತೆ ಗಾಡಿಗೆ ನಿಮಗೆ. ಸ್ಟೀರಿಂಗ್ ಕಂಟ್ರೋಲ್ ಕೂಡ ಬರುತ್ತೆ. ಹೌದು ಸರ್. ಓಕೆ. ಸೊ ರೆಡ್ ಕಲರ್ ಅಲ್ಲಿ ಯಾರು ನೋಡ್ತಾ ಇದ್ರೆ ತುಂಬಾ ಚೆನ್ನಾಗಿರೋ ವೆಹಿಕಲ್. ಮೇಡಂ ಪ್ರೈಸ್ ಮೇಡಂ ಇದು? ಈ ಗಾಡಿನ ಕೋಟಿಂಗ್ ಪ್ರೈಸ್ ಬಂದು 6,95,000 ಇದೆ. ಆಫರ್ ಪ್ರೈಸ್ ಬಂದು 5,95,000 ಗೆ ಕ್ಲೋಸ್ ಮಾಡಿ ಕೊಡ್ತೀವಿ. ಓಕೆ. ನೆಕ್ಸ್ಟ್ ಸೊ SUV ದಲ್ಲಿ ಕಡಿಮೆ ಬೆಲೆದಲ್ಲಿ ನೋಡೋರಿಗೆ ಬೆಸ್ಟ್ ಆಪ್ಷನ್ ಅಂದ್ರೆ ಹೋಂಡಾ CRV 2017 ಮಾಡೆಲ್ 3rd ಓನರ್ ಆಗಿರುತ್ತೆ. ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ ನಿಮಗೆ. FC ಇನ್ಸೂರೆನ್ಸ್ ಕೂಡ ರನ್ನಿಂಗ್ ಇದೆ ಗಾಡಿಗೆ. ಸೊ ನಿಮ್ಗೆ ಬಾಡಿ ಲೆಂತ್ ನೋಡಕ್ಕಾಗಿದ್ರೆ ಬ್ಲಾಕ್ ಕಲರ್ ಯಾರ್ ಫೇವ್ರೇಟ್ ಇರುತ್ತೋ ಬೆಸ್ಟ್ ಆಪ್ಷನ್. ಅಂಡ್ ಒಂದು ಗಾಡಿ ಮೇಲೆ ಒಂದು ಸ್ಕ್ರಾಚ್ ಆಗಲಿ ದಂಟ್ ಅನ್ನೋದು ಕೂಡ ಇರಲ್ಲ ನಿಮ್ಗೆ. ಹಾಗೆ ಈ ಗಾಡಿನ ಫ್ಯೂಚರ್ಗೆ ಹೋಗಿ ನಿಮ್ಗೆ 4 ಪವರ್ ವಿಂಡೋಸ್, ಎಲೆಕ್ಟ್ರಿಕ್ ಓವರ್ ಇಮೇಜ್, ಅಡ್ಜಸ್ಟಬಲ್ ಪವರ್ ಸ್ಟೇರಿಂಗ್ ಕೂಡ ಬರುತ್ತೆ, AC ಏರ್ ಬ್ಯಾಗ್ಸ್ ಕೂಡ ಬರುತ್ತೆ ನಿಮ್ಗೆ. ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಕೂಡ ಆಗಿರುತ್ತೆ ಇದು. ಓಕೆ ಮೇಡಂ ಪ್ರೈಸ್? ಸೊ ಈ ಕಾರಿನ ಕೋಟಿಂಗ್ ಪ್ರೈಸ್ ಬಂದು 3,95,000 ಇದೆ. ಆಫರ್ ಪ್ರೈಸ್ ಬಂದು 3,50,000 ಗೆ ಕ್ಲೋಸ್ ಮಾಡಿ ಕೊಡ್ತೀವಿ. ಓಕೆ. ಸರ್ ನೋಡಿ, ಇವಾಗ ಆಶ್ ಬ್ಯಾಕ್ ಆಯ್ತು, ಸಡನ್ ಆಯ್ತು, ಪ್ರೀಮಿಯರ್ ವೆಹಿಕಲ್ಸ್ ಆಯ್ತು. ಈಗ XUV ಟೈಪ್ ಅಲ್ಲಿ ನೋಡಿದ್ರೆ ನಿಮ್ಗೆ ಇದೆಲ್ಲ XUV ಟೈಪ್ ಗಳೇ ನಿಮ್ಗೆ ನೋಡಿ. ಇದೆಲ್ಲ ಅದೇನಾ ಮೇಡಂ? ಇದೆಲ್ಲ ಲೈನ್? ಹೌದು ಸರ್, ಎಲ್ಲ ಈ ಲೈನ್ ಎಲ್ಲ XUV ಗಳೇ. ಚೂಸ್ ಮಾಡೋರಿಗೆ ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬೋದು, ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಬನ್ನಿ ಸರ್, ಇವಾಗ ನಾವು XUV ಹೋಗೋಣ ಫಸ್ಟ್ ನಾವು. ನೀವು ನೋಡಕ್ XUV ನೋಡಕ್ಕಾಗಿದೆ. ಇದು ನಿಮ್ಗೆ 2014 ಮಾಡೆಲ್ ಸಿಂಗಲ್ ಓನರ್ ಗಾಡಿನೇ ಅಂತಾನೆ ಹೇಳ್ಬೋದು. ಬಾಡಿ ವೆಂತ್ ನೋಡಿದ್ರೆ ನಿಮ್ಗೆ SUV ಟೈಪ್ ಅಂಡ್ ನೀಟ್ ಅಂಡ್ ಕ್ಲೀನ್ ಆಗಿ ಕೂಡ ಇದೆ. ಒಂದು ಸ್ಕ್ರಾಚ್ ಅನ್ನೋದು ಕೂಡ ಇರಲ್ಲ ನಿಮ್ಗೆ. ಟೈರ್ ಕಂಡೀಷನ್ ಕೂಡ ನಿಮ್ಗೆ 60% ಟೈರ್ ಕಂಡೀಷನ್ ಕೂಡ ಬರುತ್ತೆ. ಹಾಗೆ ಇದು ನಿಮ್ಗೆ ಡೆಲ್ಲಿ ರಿಜಿಸ್ಟ್ರೇಷನ್ ಆಗಿದಂಗ ಕಡಿಮೆ ಕೊಡ್ತಾ ಇದ್ವಿ ನಾವು ಇವಾಗ. ಸೊ ಕಡಿಮೆ ಕೊಡ್ತಿದ್ದೀರಾ? ಹೌದು ಸರ್. ಮೇಡಂ ಫಸ್ಟ್ ಫೀಚರ್ಸ್ ಹೇಳ್ಬಿಡಿ, ಆಮೇಲೆ ಬನ್ನಿ ಸರ್. ಓಕೆ. ಸೊ ಫ್ಯೂಚರ್ ವೈಸ್ ಹೋದ್ರೆ ನಿಮ್ಗೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, 4 ಪವರ್ ವಿಂಡೋಸ್, ಎಲೆಕ್ಟ್ರಿಕ್ ಓವರ್ ಇಮೇಜ್ ಕೂಡ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಕೂಡ ಐತೆ, AC ಏರ್ ಬ್ಯಾಗ್ಸ್ ಕೂಡ ಬರುತ್ತೆ, ನೀಟ್ ಅಂಡ್ ಕ್ಲೀನ್ ಕೂಡ ಇಂಟೀರಿಯರ್ ಕೂಡ ಮೇಂಟೈನ್ ಮಾಡಿದೀವಿ. ಸೊ ಈ ಗಾಡಿನ ಕೋಟಿಂಗ್ ಪ್ರೈಸ್ ಬಂದು ನಿಮ್ಗೆ 5,75,000 ಇದೆ. ಬಟ್ ಆಫರ್ ಪ್ರೈಸ್ ಬಂದು ನಿಮ್ಗೆ 4,95,000 ಗೆ ಕ್ಲೋಸ್ ಮಾಡಿ ಕೊಡ್ತೀವಿ ವಿತ್ NOC. ವಿತ್ NOC 4,95,000 ಗೆ. ಓಕೆ.
ಸರ್ W8 ಬೇಡ ನಿಮ್ಗೆ ಅಂದ್ರೆ W4 ಬೇಕು ಅನ್ನೋರಿಗೆ ಬೆಸ್ಟ್ ಆಪ್ಷನ್, ಅದು ಕೂಡ ವೈಟ್ ಕಲರ್ ನೋಡೋರಿಗೆ ಇನ್ನೊಂದು ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬೋದು. 2016 ಮಾಡೆಲ್ ಸೆಕೆಂಡ್ ಓನರ್ ಆಗಿದೆ ನಿಮ್ಗೆ. ಸೊ ಬಾಡಿ ಲೆಂತ್ ನೋಡಿದ್ರೆ ಫುಲ್ ವೈಟ್ ಅಂಡ್ ವೈಟ್ ಇದೆ ಅಂಡ್ ಒಂದು ಕ್ಲೀನ್ ಅಂಡ್ ನೀಟ್ ಅಂಡ್ ಕೂಡ ಇದೆ, ಒಂದು ಡೆಂಟ್ ಅನ್ನೋದು ಕೂಡ ಇರಲ್ಲ ಗಾಡಿ ಮೇಲೆ ನಿಮ್ಗೆ. ಸೊ ಇದು ಕೂಡ ಡೆಲ್ಲಿ ರಿಜಿಸ್ಟ್ರೇಷನ್ ಆಗುತ್ತೆ, ಬ್ಯಾಕ್ ವೇಪರ್ ಕೂಡ ಬರುತ್ತೆ ನಿಮ್ಗೆ ಇದಕ್ಕೆ. ಅಂಡ್ ಟೈರ್ ಕಂಡೀಷನ್ 60% ತನಕ ಟೈರ್ ಕಂಡೀಷನ್ ಆಗಿದೆ. ಸೊ ಫ್ಯೂಚರ್ಗೆ ಹೋಗುತ್ತೆ ನಿಮ್ಗೆ AC, ಏರ್ ಬ್ಯಾಗ್ಸ್, ಮ್ಯೂಸಿಕ್ ಸಿಸ್ಟಮ್ ಅಂಡ್ ಅಡ್ಜಸ್ಟಬಲ್ ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್, ಮ್ಯಾನುವಲ್ ಟ್ರಾನ್ಸ್ಮಿಷನ್ ಕೂಡ ಆಗಿರುತ್ತೆ. ಸೊ ಈ ಗಾಡಿನ ಕೋಟಿಂಗ್ ಪ್ರೈಸ್ ಬಂದು ನಿಮ್ಗೆ 4,95,000 ಇದೆ. ಹಾಗೆ ಆಫರ್ ಪ್ರೈಸ್ ಬಂದು ನಿಮ್ಗೆ 4,50,000 ಗೆ ಕ್ಲೋಸ್ ಮಾಡಿ ಕೊಡ್ತಾ ಇದೀವಿ. ನೆಕ್ಸ್ಟ್ ಸರ್ W8 ಬೇಡವಾ, W4 ಬೇಡವಾ, W10 ಕೂಡ ಇದೆ, ಅದು ಕೂಡ ಆಟೋಮೆಟಿಕ್ ಇದೆ ನಿಮ್ಗೆ. 2016 ಮಾಡೆಲ್ ಸೆಕೆಂಡ್ ಓನರ್ ಗಾಡಿ ಆಗಿದೆ, ಅದು ಕೂಡ K ಗಾಡಿ ಆಗಿರುತ್ತೆ. ಆರಾಮಾಗಿ ಲೋನ್ ಕೂಡ ನಿಮ್ಗೆ ಮಾಡಿಸ್ಕೋಬಹುದು ಈ ಗಾಡಿ ಮೇಲೆ. ಸೊ ಹಾಗೆ ಬನ್ನಿ, ಟೈರ್ ಕೂಡ ನಿಮ್ಗೆ 16 to 70% ತನಕ ಟೈರ್ ಕಂಡೀಷನ್ ಆಗಿದೆ. ಸೊ ಗಾಡಿ ಮೇಲೆ ಒಂದು ದಂಟ್ ಆಗಲಿ ಅಂಡ್ ಸ್ಕ್ರಾಚಸ್ ಕೂಡ ಅನ್ನೋದು ಕೂಡ ಇಲ್ಲ, ಬ್ಯಾಕ್ ವೇಪರ್ ಕೂಡ ಬರುತ್ತೆ. ಹಾಗೆ ಒಂದು ಫ್ಯಾಮಿಲಿಗೆ ಕಂಫರ್ಟೇಬಲ್ ವೆಹಿಕಲ್ ಅಂತಾನೆ ಹೇಳ್ಬೋದು ನಾವಿದು. ಹಾಗೆ ಫ್ಯೂಚರ್ಗೆ ಹೋದ್ರೆ ನಿಮ್ಗೆ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಆಗುತ್ತೆ, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಹಾಗೆ AC, ಏರ್ ಬ್ಯಾಗ್ಸ್ ಕೂಡ ಬರುತ್ತೆ ಈ ಗಾಡಿಗೆ. ಹೌದು ಸರ್, ವಿತ್ ಸನ್ ಪ್ರೂಫ್ ಕೂಡ ಬರುತ್ತೆ ನಿಮ್ಗೆ. ಸೊ ಈ ಗಾಡಿನ ಕೋಟಿಂಗ್ ಪ್ರೈಸ್ ಬಂದು ನಿಮ್ಗೆ 9,50,000 ಇದೆ. ಆಫರ್ ಪ್ರೈಸ್ ಬಂದು ನಿಮ್ಗೆ 8,50,000 ಗೆ ಕ್ಲೋಸ್ ಮಾಡಿ ಕೊಡ್ತೀವಿ. ಲೋನ್ ಮಾಡಿಸ್ಕೊಳ್ಳೋಕೆ ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬೋದು. ಮೇಡಮ್ ಎಷ್ಟು ಪರ್ಸೆಂಟ್ ಲೋನ್ ಆಗ್ಬೋದು? ಸರ್ ಡಿಪೆಂಡ್ಸ್ ಆನ್ ಪ್ರೊಫೈಲ್ ಸರ್. ಓಕೆ ನೆಕ್ಸ್ಟ್ ಸರ್ ನಿಮ್ಗೆ W8 ಅಲ್ಲೇ ಕಡಿಮೆ ಬೆಲೆದಲ್ಲೇ ನೋಡೋರ್ಗೆ SUV ದಲ್ಲಿ ನಮ್ಮ ಹತ್ರ ಇನ್ನೊಂದು ಆಪ್ಷನ್ ಇದೆ. CH ರಿಜಿಸ್ಟ್ರೇಷನ್ W8 ವೇರಿಯಂಟ್ 2012 ಮಾಡೆಲ್ ಸೆಕೆಂಡ್ ಓನರ್ ಗಾಡಿ ಆಗಿರುತ್ತೆ ಇದು ನಿಮ್ಗೆ. ಸೊ ನಿಮ್ಗೆ ಬಾಡಿ ಲೆಂತ್ ನೋಡೋಕೆ, ಟೈರ್ ಕಂಡೀಷನ್ ನೋಡಿದ್ರೆ ಒಂದು ಅವ್ರಿಗೆ ತೋರಿಸ್ದಂಗೆ 50 to 60% ಟೈರ್ ಕಂಡೀಷನ್ ಕೊಡೋದೆ, ಬ್ಯಾಕ್ ವೇಪರ್ ಕೂಡ ಬರುತ್ತೆ. ಅಂಡ್ SUV ಲುಕ್ ಅಂದ್ರೆ ನಿಮ್ಗೆ ಹೇಳೇ ಬರುತ್ತೆ, ಎಲ್ಲ SUV ತೋರಿಸ್ತಾ ಇರೋ ಪ್ರಕಾರ. ಸೊ ಬನ್ನಿ, ಫ್ಯೂಚರ್ ವೈಸ್ ಹೋದ್ರೆ 4 ಪವರ್ ವಿಂಡೋಸ್, ಎಲೆಕ್ಟ್ರಿಕ್ ORMS ಕೂಡ ಬರುತ್ತೆ, ಅಡ್ಜಸ್ಟಬಲ್ ಪವರ್ ಸ್ಟೇರಿಂಗ್, AC, ಏರ್ ಬ್ಯಾಗ್ಸ್, ಮ್ಯೂಸಿಕ್ ಸಿಸ್ಟಮ್ ಕೂಡ ಬಂದಿರುತ್ತೆ. ಸೊ ಹಾಗೆ ಈ ಗಾಡಿನ ಕೋಟಿಂಗ್ ಪ್ರೈಸ್ ಬಂದು 3,65,000 ಇದೆ. ಆಫರ್ ಪ್ರೈಸ್ ಬಂದು 3,25,000 ಗೆ ಕ್ಲೋಸ್ ಮಾಡಿ ಕೊಡ್ತೀವಿ ವಿತ್ NOC. ಹೌದು. ನೆಕ್ಸ್ಟ್ ಸರ್ ಸಿಂಗಲ್ ಓನರ್ ಕಡಿಮೆ ಹೊಡಿರೋ ಗಾಡಿ ವಿತ್ ಸನ್ ಪ್ರೂಫ್ ಗಾಡಿ ಬೇಕಂದ್ರೆ ನಮ್ಮ ಹತ್ರ ಇದೆ. ಮಹೇಂದ್ರ Rexton ಇದೆ, RX6 ವೇರಿಯಂಟ್ ಆಗಿರುತ್ತೆ, 2017 ಮಾಡೆಲ್ ಸಿಂಗಲ್ ಓನರ್, ಓನ್ಲಿ 67,000 ಕಿಲೋಮೀಟರ್ ಡ್ರೈವ್ ಆಗಿದೆ. ಹಾಗೆ ಡೀಸೆಲ್ ವೇರಿಯಂಟ್ ಕೂಡ ಆಗಿರುತ್ತೆ ನಿಮ್ಗೆ. ಸೊ ಫ್ಯೂಚರ್ ವೈಸ್ ಹೋಗೋಕ್ಕಾಗಿದ್ರೆ ನಿಮ್ಗೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, AC, ಏರ್ ಬ್ಯಾಗ್ಸ್ ಕೂಡ ಬರುತ್ತೆ, ವಿತ್ ಸನ್ ಪ್ರೂಫ್ ಕೂಡ ಇರುತ್ತೆ ನಿಮ್ಗೆ ಗಾಡಿ ಮೇಲೆ. ಆಫ್ಟರ್ ಮಾರ್ಕೆಟ್ ಕ್ಯಾರಿಯರ್ ಕೂಡ ಇದೆಯಲ್ಲ ಮೇಡಮ್ ಅದರಲ್ಲಿ? ಹೌದು ಸರ್. ಓಕೆ ಮೇಡಮ್, ಡೀಸೆಲ್ ಅಂದ್ರೆ ಮೈಲೇಜ್ ಎಷ್ಟು ಬರ್ಬೋದು ಮೇಡಮ್ ಅದು? ಸರ್ ಮೈಲೇಜ್ ಎಲ್ಲ ಎಕ್ಸ್ಪೆಕ್ಟ್ ಮಾಡಬೇಡಿ ಸರ್, ಒಂದು 10 ಅನ್ನೋದು ಕೊಡ್ಬೋದು ಮೈಲೇಜ್. ಸೊ ಅಂಡ್ ಈ ಗಾಡಿನ ಕೋಟಿಂಗ್ ಪ್ರೈಸ್ ಬಂದು 6,95,000 ಇದೆ. ಆಫರ್ ಪ್ರೈಸ್ ಬಂದು ನಿಮ್ಗೆ 5,95,000 ಗೆ ಕ್ಲೋಸ್ ಮಾಡಿ ಕೊಡ್ತೀವಿ. ಸರ್ 7 ಸೀಟರ್ ಅಲ್ಲಿ 4x4 ನೋಡೋರಿಗೆ ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬೋದು ನಿಮ್ಗೆ. ಹ್ಯುಂಡೈ ಟೆರಾನೋ 2004 ಮಾಡೆಲ್ ಥರ್ಡ್ ಓನರ್ ಡೀಸೆಲ್ ಗಾಡಿ ಆಗಿದೆ, 50% ಟೈರ್ ಕಂಡೀಷನ್ ಆಗಿದೆ. ಬಾಡಿ ಲೆಂತ್ ನೋಡಕ್ಕಾಗಿದೆ ನಿಮ್ಗೆ, ನೀಟ್ ಅಂಡ್ ಕ್ಲೀನ್ ಬಾಡಿ ಲೆಂತ್ ಕೂಡ ನಾವು ಮೇಂಟೈನ್ ಮಾಡಿದೀವಿ. ಸೊ ಇಂಟೆಲ್ ವೈಸ್ ಹೋದ್ರೆ ನಿಮ್ಗೆ 4 ಪವರ್ ವಿಂಡೋಸ್, ಎಲೆಕ್ಟ್ರಿಕ್ ORMS, ಅಡ್ಜಸ್ಟೇಬಲ್ ಪವರ್ ಸ್ಟೇರಿಂಗ್, AC, ಏರ್ ಬ್ಯಾಗ್ಸ್ ಕೂಡ ಬರುತ್ತೆ. ನೀಟ್ ಅಂಡ್ ಕ್ಲೀನ್ ಕೂಡ ಇಂಟೆಲ್ ಕೂಡ ನಾವು ಮೇಂಟೈನ್ ಮಾಡಿದೀವಿ. ರೂಫ್ AC ಎಲ್ಲ ಬರುತ್ತೆ? ಹೌದು ಸರ್. ಓಕೆ, ಪ್ರೈಸ್ ಮೇಡಮ್ ಇದ್ರದ್ದು? ಈ ಗಾಡಿನ ಕೋಟಿಂಗ್ ಪ್ರೈಸ್ ಬಂದು 3,75,000 ಇದೆ. ಆಫರ್ ಪ್ರೈಸ್ ಬಂದು ನಿಮ್ಗೆ 2,45,000 ಗೆ ಕ್ಲೋಸ್ ಮಾಡಿ ಕೊಡ್ತೀವಿ. ಓಕೆ. ಸೊ ಫಾರ್ಚುನರ್ ಅಲ್ಲಿ ಕಡಿಮೆ ಬೆಲೆದಲ್ಲಿ ನೋಡೋದು, ಇವಾಗ ಮಾರ್ಕೆಟ್ ಪ್ರೈಸ್ ಅಲ್ಲಿ ಫಾರ್ಚುನರ್ 80-70 lakhs ತನಕನೂ ಇದೆ. ಬಟ್ ನಮ್ಮ ಅಲ್ಫಾ ಮೋಟರ್ ಅಲ್ಲಿ ನಿಮ್ಗೆ ಓನ್ಲಿ ಕೋಟಿಂಗ್ ಪ್ರೈಸ್ ಬಂದು ನಿಮ್ಗೆ 35 lakhs ಇದೆ. ಬಟ್ ಇದು ಡೀಟೇಲ್ಸ್ ಹೋಗೋಣ. ಸಿಂಗಲ್ ಓನರ್ 12,000 ಕಿಲೋಮೀಟರ್ ಹೋಗಿದೆ. ಅಂಡ್ ಬಾಡಿ ಲೆಂತ್ ನೋಡಕ್ಕಾಗಿದೆ, ನೀಟ್ ಅಂಡ್ ಕ್ಲೀನ್ ಇದೆ. ಅಂಡ್ ಟೈರ್ ಕಂಡೀಷನ್ ನಿಮ್ಗೆ 80% ತನಕ ಟೈರ್ ಕಂಡೀಷನ್ ಆಗಿದೆ. ಸೊ ಹಾಗೆ ನಿಮ್ಗೆ ಬ್ಯಾಕ್ ವೇಪರ್ ಕೂಡ ಬರುತ್ತೆ ಈ ಗಾಡಿಗೆ. ಫೀಚರ್ಸ್ ಅಂದ್ರೆ ಮೇಡಮ್ ಇದರಲ್ಲಿ? ಸೊ ಫುಲ್ಲಿ ಲೋಡೆಡ್ ಟಾಪ್ ಎಂಡ್ ಆಗಿರುತ್ತೆ ಸರ್ ನಿಮ್ಗೆ. ಅಂದ್ರೆ ಕಂಪ್ಲೀಟ್ ಆಗಿ ಎಲ್ಲ ಫೀಚರ್ ಬರುತ್ತೆ ಅಂತ ಹೇಳ್ತಿದ್ರು, ಫುಲ್ಲಿ ಲೋಡೆಡ್ ಅಂದ್ರೆ. ಮೇಡಮ್ ಪ್ರೈಸ್ ಮೇಡಮ್ ಇದು? ಈ ಕಾರಿನ ಕೋಟಿಂಗ್ ಪ್ರೈಸ್ ಬಂದು 35 lakhs ಇದೆ. ಆಫರ್ ಪ್ರೈಸ್ ಬಂದು 33 ಗೆ ಕ್ಲೋಸ್ ಮಾಡಿ ಕೊಡ್ತಾ ಇದೀವಿ ನಾವು. 33 ಗೆ ಫೈನಲ್? ಹೌದು ಸರ್. ಓಕೆ, ಲೋನ್ ಮೇಡಮ್ ಇದು ಆಗುತ್ತೆ ಸರ್. ಓಕೆ ಮೇಡಮ್ ಹೇಳಿ ಸರ್. ನಿಮ್ಗೆ ಆವಾಗಲೇ ಒಂದು ನಿಸಾನ್ ತೋರ್ಸೆ ಪೆಟ್ರೋಲ್, ಡೀಸೆಲ್ ನೋಡೋರಿಗೆ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. 2012 ಮಾಡೆಲ್ ಸಿಂಗಲ್ ಓನರ್ ಗಾಡಿ ಆಗಿದೆ, ಡೀಸೆಲ್ ವೇರಿಯಂಟ್ ಆಗಿರುತ್ತೆ. ಸಿಂಗಲ್ ಓನರ್? ಹೌದು ಸರ್. ಸೊ ಕಿಲೋಮೀಟರ್ಸ್ ನೋಡಿ ನಿಮ್ಗೆ 80,000 ಕಿಲೋಮೀಟರ್ ಡ್ರೈವ್ ಆಗಿದೆ. ಸೊ ಬಾಡಿ ಲೆಂತ್ ನೋಡಕ್ಕಾಗಿದೆ, ಫುಲ್ಲಿ ರೆಡ್ ಕಲರ್ ಅಂತಾನೆ ಹೇಳ್ಬೋದು. ಅಂಡ್ ನೀಟ್ ಅಂಡ್ ಕ್ಲೀನ್ ಆಗಿದೆ, ಒಂದು ಸ್ಕ್ರಾಚ್ ಆಗಲಿ ದಂಟ್ ಅನ್ನೋದು ಕೂಡ ಇರಲ್ಲ. ಸೊ ಹಾಗೆ ಫ್ಯೂಚರ್ ವೈಸ್ ಹೋದ್ರೆ ನಿಮ್ಗೆ 4 ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, AC, ಏರ್ ಬ್ಯಾಗ್ಸ್ ಕೂಡ ಬರುತ್ತೆ ಈ ಗಾಡಿಗೆ. ಸೊ ಈ ಗಾಡಿನ ಕೋಟಿಂಗ್ ಪ್ರೈಸ್ ಬಂದು ನಿಮ್ಗೆ 3,45,000 ಇದೆ. ಆಫರ್ ಪ್ರೈಸ್ ಬಂದು ನಿಮ್ಗೆ 3,25,000 ಗೆ ಕ್ಲೋಸ್ ಮಾಡಿ ಕೊಡ್ತೀವಿ. ಓಕೆ. ನೆಕ್ಸ್ಟ್ ಸರ್ ಮೈಲೇಜ್ ಕೊಡೋ ಗಾಡಿ, ಬೆಸ್ಟ್ ಗಾಡಿ ಅಂತಾನೆ ಹೇಳ್ಬೋದು.
ಪಕ್ಕ ಗಾಡಿ ನಿಮ್ಗೆ AX ವೇರಿಯಂಟ್ ಆಗಿರುತ್ತೆ 2011 ಮಾಡೆಲ್ 3rd ಓನರ್ ಡೀಸೆಲ್ ಗಾಡಿ ಆಗಿರುತ್ತೆ ನಿಮ್ಗೆ ಇದು. ಓಕೆ ಸೊ ನಿಮ್ಗೆ ಟೈರ್ ಕಂಡೀಷನ್ ನೋಡಿದ್ರೆ ಒಂದು 40% ತನಕನೂ ಟೈರ್ ಇದೆ ನಿಮ್ಗೆ. ಓಕೆ ಸೊ ಹಾಗೆ ಫ್ಯೂಚರ್ ವೈಸ್ ಹೋಗೋಕ್ಕಾಗಿದೆ ನಿಮ್ಗೆ ಅಡ್ಜಸ್ಟೇಬಲ್ ಪವರ್ ಸ್ಟೀರಿಂಗ್ ಬರುತ್ತೆ, ನೀಟ್ ಅಂಡ್ ಕ್ಲೀನ್ ಇದೆ, ಮ್ಯೂಸಿಕ್ ಸಿಸ್ಟಮ್ ಕೂಡ ಬರುತ್ತೆ ಗಾಡಿಗೆ ನಿಮ್ಗೆ. ಓಕೆ ಸೊ ಹಾಗೆ ಈ ಗಾಡಿನ ಕೋಟಿಂಗ್ ಪ್ರೈಸ್ ಬಂದು ನಿಮ್ಗೆ 2,25,000 ಇದೆ. ಆಫರ್ ಪ್ರೈಸ್ ಬಂದು ನಿಮ್ಗೆ 1,45,000 ಗೆ ಕ್ಲೋಸ್ ಮಾಡಿ ಕೊಡ್ತೀವಿ. ಮೇಡಮ್ ಡೀಸೆಲ್ ಅಲ್ವಾ? ಹೌದು ಸರ್, ಒಂದು 20+ ಮೈಲೇಜ್ ಬರುತ್ತೆ. ಹೌದು ಸರ್, ಖಂಡಿತ. ಸರ್ ಇನ್ನೊಂದು XUV ನೋಡ್ತಿದ್ರೆ ಅದು ಫ್ಯಾಮಿಲಿಗೆ ಗುಡ್ ಪ್ರೈಸ್ಗೆಲ್ಲ ನೋಡೋರಿಗೆ ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬೋದು ನಿಮ್ಗೆ. ಇದು 2019 ಮಾಡೆಲ್ ಸಿಂಗಲ್ ಓನರ್ ಪೆಟ್ರೋಲ್ ಗಾಡಿ ಆಗಿದೆ ನಿಮ್ಗೆ. ಕಿಲೋಮೀಟರ್ 57,000 ಕಿಲೋಮೀಟರ್ ಡ್ರೈವ್ ಆಗಿದೆ. ಸೊ ನೀಟ್ ಅಂಡ್ ಕ್ಲೀನ್ ಇದೆ, ಟೈರ್ ಕೂಡ ನಿಮ್ಗೆ 16 to 70% ತನಕ ಇದೆ. ಸೊ ಫ್ಯೂಚರ್ ವೈಸ್ ಒಂದು ಹ್ಯಾಂಡೆಡ್ ಮ್ಯೂಸಿಕ್ ಸಿಸ್ಟಮ್, AC, ಏರ್ ಬ್ಯಾಗ್ಸ್, ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್, ಎಲೆಕ್ಟ್ರಿಕ್ ORMS ಕೂಡ ಬರುತ್ತೆ, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಕೂಡ ಆಗಿರುತ್ತೆ. ಮೇಡಮ್ ಪ್ರೈಸ್ ಈ ಕಾರಿನ ಕೋಟಿಂಗ್ ಪ್ರೈಸ್ ಬಂದು ನಿಮ್ಗೆ 5,75,000 ಇದೆ. ಆಫರ್ ಪ್ರೈಸ್ ಬಂದು ನಿಮ್ಗೆ 5,25,000 ಗೆ ಕ್ಲೋಸ್ ಮಾಡಿ ಕೊಡ್ತೀವಿ. ಓಕೆ ಮೇಡಮ್ ನೆಕ್ಸ್ಟ್ ಸರ್ ಡಸ್ಟರ್ ನೋಡೋಕೆ ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬೋದು. 2018 ಮಾಡೆಲ್ ಸಿಂಗಲ್ ಓನರ್ ಡೀಸೆಲ್ ವೇರಿಯಂಟ್ ಆಗಿರುತ್ತೆ, ಅದು ಕೂಡ ನಿಮ್ಗೆ ಆಟೋಮೆಟಿಕ್ ಆಗಿರುತ್ತೆ ಟ್ರಾನ್ಸ್ಮಿಷನ್. ಸೊ ಟೈರ್ ಕಂಡೀಷನ್ ನಿಮಗೆ 70 to 80% ತನಕನೂ ಟೈರ್ ಇದೆ. ಸೊ ಬಾಡಿ ಲೆಂತ್ ನೋಡಿದ್ರೆ ಒಂದು ಡೆಂಟ್ ಆಗಲಿ ಸ್ಕ್ರಾಚಸ್ ಆಗೋದು ಕೂಡ ಇರಲ್ಲ ನಿಮ್ಗೆ. ಬ್ಲ್ಯಾಕ್ ವೇಪರ್ ಕೂಡ ಬರುತ್ತೆ ಈ ಗಾಡಿಗೆ. ಹಾಗೆ ಫ್ಯೂಚರ್ ವೈಸ್ ಈ ಗಾಡಿನ ಫ್ಯೂಚರ್ಸ್ ನೋಡೋದ್ರೆ 4 ಪವರ್ ವಿಂಡೋಸ್, ಎಲೆಕ್ಟ್ರಿಕ್ ORMS, ಅಡ್ಜಸ್ಟೇಬಲ್ ಪವರ್ ಸ್ಟೇರಿಂಗ್, ಹ್ಯಾಂಡೆಡ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, AC, ಏರ್ ಬ್ಯಾಗ್ಸ್ ಅಂಡ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಕೂಡ ಆಗಿರುತ್ತೆ. ಸೊ ಈ ಗಾಡಿನ ಕೋಟಿಂಗ್ ಪ್ರೈಸ್ ಬಂದು ನಿಮ್ಗೆ 7,75,000 ಇದೆ. ಆಫರ್ ಪ್ರೈಸ್ ಬಂದು 6,75,000 ಗೆ ಕ್ಲೋಸ್ ಮಾಡಿ ಕೊಡ್ತೀವಿ. ಸರ್ ನಿಮ್ಗೆ ಆ ಡಸ್ಟರ್ ಬೇಡ, ಇನ್ನೊಂದು ಆಟೋಮೆಟಿಕ್ ಇದೆ ನಮ್ಮ ಹತ್ರ. 2016 ಮಾಡೆಲ್ ಸೆಕೆಂಡ್ ಓನರ್ ಆಗಿರುತ್ತೆ ನಿಮ್ಗೆ. ಸೊ ಬಾಡಿ ವೆಂಟ್ ನೋಡಕ್ಕಾಗಿದೆ ನಿಮ್ಗೆ, ನೀಟ್ ಅಂಡ್ ಕ್ಲೀನ್ ಇದೆ, ಒಂದು ಸ್ಕ್ರಾಚ್ ಆಗಲಿ ದಂಟನ್ ಇದೆ. ಟೈರ್ ಕಂಡೀಷನ್ ನಿಮ್ಗೆ 70% ತನಕ ಟೈರ್ ಇದೆ ನಿಮ್ಗೆ. ಸೊ ಹಾಗೆ ಈ ಗಾಡಿಗೆ ನಿಮ್ಗೆ ಬ್ಯಾಕ್ ವೇಪರ್ ಕೂಡ ಬರುತ್ತೆ ಅಂಡ್ ನೀಟ್ ಅಂಡ್ ಸ್ಕ್ರಾಚ್ ಆಗಿ ಕೂಡ ಇರಲ್ಲ ಗಾಡಿ ಮೇಲೆ. ಸೊ ಬನ್ನಿ ಫ್ಯೂಚರ್ ವೈಸ್ ಹೋದ್ರೆ 4 ಪವರ್ ವಿಂಡೋಸ್, ಎಲೆಕ್ಟ್ರಿಕ್ ORMS, ಅಡ್ಜಸ್ಟೇಬಲ್ ಪವರ್ ಸ್ಟೇರಿಂಗ್ ಬರುತ್ತೆ, ಹ್ಯಾಂಡೆಡ್ ಮ್ಯೂಸಿಕ್ ಸಿಸ್ಟಮ್, AC, ಏರ್ ಬ್ಯಾಗ್ಸ್ ಅಂಡ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಕೂಡ ಆಗಿರುತ್ತೆ ಇದು ಸೇಮ್. ಮೇಡಮ್ ಪ್ರೈಸ್ ಸರ್ ಈ ಕಾರಿನ ಕೋಟಿಂಗ್ ಪ್ರೈಸ್ ಬಂದು ನಿಮ್ಗೆ 6,35,000 ಇದೆ. ಆಫರ್ ಪ್ರೈಸ್ ಬಂದು ನಿಮ್ಗೆ 5,75,000 ಗೆ ಕ್ಲೋಸ್ ಮಾಡಿ ಕೊಡ್ತೀವಿ.